कृष्णाय वासुदेवाय हरये परमात्मने नमः क्लेशनाशाय ಗೋವಿಂದಾಯ ನಮೋ ನಮಃ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾಭಾರತದ ಹಿಂದೆ ಎಲ್ಲ ಮಹಾಭಾರತದ ಬರುವಂತಹ ಪ್ರಮುಖ ಪಾತ್ರಗಳು, ಪ್ರಮುಖ ಘಟ್ಟಗಳು, ತಿಳ್ಕೊಳ್ಬೇಕಾದಂತಹ ವಿಷಯಗಳು, ಇವುಗಳ ಬಗ್ಗೆ ನಾವು ವಿಚಾರ ನೋಡ್ತಾ ಇದ್ವಿ. ಅದರಲ್ಲಿ ಮಹಾಭಾರತ ಅಂತ ಹೇಳಿದ್ರೆ ಅದರಲ್ಲಿ ಮರೆಯಬಾರದಂಥದ್ದು, ಅದು ಮಹಾಭಾರತದ ಸಾರ. ಮಹಾಭಾರತವನ್ನು ಪಾರಾಯಣ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಪಾರಾಯಣ ಮಾಡಬೇಕು ಅಂತ ಹೇಳುವಂಥದ್ದು ಎರಡು: ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ. ಅದರಲ್ಲಿ ಭಗವದ್ಗೀತೆಯ ಬಗ್ಗೆ ಒಂದೆರಡು ಉಪನ್ಯಾಸಗಳನ್ನು ಹಿಂದೆ ನಡೆಸಿದ್ವಿ. ಈಗ ಭಗವದ್ಗೀತೆಯಲ್ಲಿ ಪ್ರಸ್ತುತತೆಯನ್ನು, ಅದರಲ್ಲೂ ಭಗವದ್ಗೀತೆಯನ್ನು ಈಗಲೂ ಅಳವಡಿಸಿಕೊಡಬೇಕಾದದನ್ನ ಅಂಶಗಳಿದೆ ಅನ್ನೋದು ಎಲ್ಲರಿಗೂ ತಿಳಿದಿದೆ. ಅದರ ಬಗ್ಗೆ ಇನ್ನೂ ರಿಸರ್ಚ್ ನಡಿಬೇಕಾಗಿದೆ, ನಡೀತಲೂ ಇದೆ. ಆ ವಿಷಯದಲ್ಲಿ ನಮ್ಮ ಪ್ರಮತಿಧಾರದಲ್ಲಿ ಒಂದು ಸಣ್ಣ ಪ್ರಯತ್ನ. ಆ ನಿಟ್ಟಿನಲ್ಲಿ ಉಪನ್ಯಾಸಕ್ಕಾಗಿ ನಮ್ಮ ರಾಕೇಶ್ ಅಣ್ಣವರು ಇವತ್ತು ಉಪನ್ಯಾಸವನ್ನು ನಡೆಸ್ತಾ ಇದ್ದಾರೆ. ರಾಕೇಶ್ ಅಣ್ಣವರು ಪೂರ್ಣಪ್ರತಿ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಈಗ ಇದೇ ನಮ್ಮ ಪೂರ್ಣಪ್ರತಿ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಅವರು ಈ ನಿಟ್ಟಿನಲ್ಲಿ ಉಪನ್ಯಾಸ ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಜಯತಿ ಹರಿರಚಿಂತ್ಯಃ ಸರ್ವದೈವೈಕವಂದ್ಯಃ ಪರಮ ಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣವೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋಸೋ ಶ್ರೀಪತೇರ್ಮಾನದೋನಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ. ಜನ್ಮ ಭೂಮಿಂ ಚ ಜನನೀಂ ಪಿತರಂ ಜನ್ಮಕಾರಣಂ ಜನ್ಮೋದ್ಧಾರಕ ವಿಶ್ವೇಶ ತೀರ್ಥಾರ್ಯಂ ಚ ನಮಾಮ್ಯಹಂ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನಮಗೆ ಪ್ರಸಕ್ತ ಜೀವನದಲ್ಲಿ ಮಹಾಭಾರತ ಮತ್ತು ರಾಮಾಯಣ ಈ ಎರಡೂ ಗ್ರಂಥಗಳು ಕೂಡ ಅತ್ಯುನ್ನತ ಮಾದರಿಯಾಗಿರ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಯಾರನ್ನಾದರೂ ಕೇಳಿದರೆ ನಮಗೆ ಈ ಕಷ್ಟ ಇದೆ, ನಮ್ಮ ಜೀವನದಲ್ಲಿ ಈ ವಿಚಾರ ನಡೀತಾ ಇದೆ, ಅಥವಾ ನಮ್ಮ ಜೀವನದಲ್ಲಿ ಈ ವಿಚಾರ ನಡೀತಾ ಇದೆ ಅಂತ ಕೇಳಿದಾಗ ಆ ಎಲ್ಲ ವಿಚಾರಗಳು ಕೂಡ ರಾಮಾಯಣದಲ್ಲಿ ಬಂದಿರತಕ್ಕಂಥ ಸನ್ನಿವೇಶ ಆಗಿರ್ಬೋದು ಅಥವಾ ಮಹಾಭಾರತದಲ್ಲಿ ಬಂದಿರತಕ್ಕಂತಹ ಸನ್ನಿವೇಶ ಆಗಿರ್ಬೋದು. ಯಾಕೆಂತಂದರೆ ಇಡೀ ನಮ್ಮ ಜೀವನವನ್ನು ಹೀಗೆ ಬೆಳೆಸ್ಕೊಳ್ಬೇಕು ಅಥವಾ ನಮಗೆ ಹೀಗೆ ರೂಪಿಸ್ಕೊಳ್ಬೇಕು ಅಂತ ಹೇಳೋಕ್ಕೆ ನಿದರ್ಶನವಾಗಿರ್ತಕ್ಕಂಥದ್ದು ರಾಮಾಯಣ ಮಹಾಭಾರತ. ಅಥವಾ ಹೀಗಿರಬಾರ್ದು, ನಾವು ಹೀಗೆ ನಮ್ಮ ಜೀವನವನ್ನು ಕಟ್ಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು ರಾಮಾಯಣ ಮಹಾಭಾರತ. ಅದರಲ್ಲಿ ಮಹಾಭಾರತ ಅಂತಕ್ಕಂಥದ್ದು ಅದರಲ್ಲಿ ಇನ್ನೂ ವಿಶೇಷವಾದ ಪಕ್ವತೆ ಅಂತಕ್ಕಂತಹ ತುಂಬ ಅನೇಕ ವಿಚಾರಗಳು ಇರ್ತಕ್ಕಂಥದ್ದು. ಅದರಲ್ಲಿ ಒಂದು ಭಗವದ್ಗೀತೆ. ಇದನ್ನೇ ಬನ್ನಂಜೆ ಗೋವಿಂದಾಚಾರ್ಯರು ಹೇಳಬೇಕಾದ್ರೆ, ಭಗವದ್ಗೀತೆ ಅಂತಕ್ಕಂಥದ್ದು ಒಂದು ಹೂವಿನಲ್ಲಿರ್ತಕ್ಕಂತಹ ಮಕರಂದ, ತುಂಬ ಅದರಲ್ಲಿರ್ತಕ್ಕಂತಹ ರಸ, ಅದನ್ನು ಮಕರಂದವನ್ನು ಸವಿಬೇಕು ನಾವೆಲ್ಲರೂ ದುಂಬಿಗಳಾಗಿ. ನಾವೆಲ್ಲರೂ ಯಾವಾಗ ದುಂಬಿಗಳಾಗ್ತೇವೋ ಆ ದುಂಬಿಗಳ ಹೋಗಿ ಆ ಹೂ ಮಹಾಭಾರತ ಆದರೆ ಹೂವಿನಲ್ಲಿ ಮಕರಂದ ಅಂತಕ್ಕಂಥದ್ದು ಭಗವದ್ಗೀತೆ. ಅದನ್ನು ಎಷ್ಟಾಗುತ್ತೋ ಅಷ್ಟು ನಮ್ಮ ಬುಟ್ಟಿಯಲ್ಲಿ ನಾವು ಸೇರಿಸ್ಕೊಳ್ಬೇಕು ಅಂತೇಳಿ ಹೇಳ್ತಕ್ಕಂಥ ಮಾತು. ಅದರಿಂದಾಗಿ ನಾವು ಆ ಭಗವದ್ಗೀತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬರ್ತಕ್ಕಂತಹ ಪ್ರಶ್ನೆ, ಭಗವದ್ಗೀತೆ ನಮಗೆ ಎಷ್ಟು ಉಪಯೋಗವಾಗಬಹುದು ಅಂತಕ್ಕಂಥದ್ದು. ಇದೇ ನಾವು ಸುಮಾರಾಗಿ ನೋಡ್ತಾ ಹೋದಾಗ ಈಗ ಮೊದಲಿಗೆ ಭಗವದ್ಗೀತೆ ಹೇಗೆ ವಿಂಗಡಣೆ ಮಾಡಿದ್ದಾರೆ. 18 ಅಧ್ಯಾಯ ಇದೆ, ಅದರಲ್ಲಿ 6 ಅಂತ ಇಟ್ಕೊಂಡಾಗ ಮೊದಲನೇ 6 ಅಧ್ಯಾಯದಲ್ಲಿ ನಮ್ಮ ಜ್ಞಾನಕ್ಕೆ ಉಪಾಯವಾಗಿ ಯಾವ್ಯಾವುದು ಬೇಕು ಅವ ಕರ್ತವ್ಯಗಳನ್ನು ಹೇಳಿದ್ದಾರೆ. ಮತ್ತು ಮುಂದಿನ 6 ಅಧ್ಯಾಯಗಳಲ್ಲಿ ನಮಗೆ ಜ್ಞಾನ ಭಕ್ತಿ ಇವುಗಳ ನಿರೂಪಣೆಯನ್ನು ಮಾಡಿದ್ದಾರೆ.
ಮತ್ತೆ ಮುಂದಿನ 6 ಅಧ್ಯಾಯಗಳಲ್ಲಿ ಇದರ ವಿವರಣೆಗಳನ್ನು ನೀಡಿದ್ದಾರೆ. ಅದರಿಂದಾಗಿ ಇದು ಉಪಯೋಗ ಆಗುತ್ತೆ. ಇದನ್ನೇ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಬರ್ತಕ್ಕಂತಹ ಮಾತು, ಏವಂ ಆಪ್ಯ ಅಶುಭಂ ಕರ್ಮ ನಭೂತಂ ನ ಭವಿಷ್ಯತಿ. ಇಂತಹ ಮಾತು. ಇದನ್ನು ನಾವು ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ಆಗಬಾರದಿದ್ದ ಹಿಂದೆ ಏನೂ ಆಗಿಲ್ಲ, ಮುಂದೆ ಆಗೋದು ಇಲ್ಲ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಯಾಕೆ ಅಂದರೆ ಕರ್ಮ, ಇದನ್ನೇ ಸುಭಾಷಿತಕಾರರು ಒಂದು ಮಾತನ್ನು ಹೇಳ್ತಾರೆ, ಯಥಾಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ ತಥಾ ಪೂರ್ವ ಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ. ನಾವು ಹೇಳ್ತೇವೆ, ಅಯ್ಯೋ ನನ್ನ ಲೈಫಲ್ಲಿ ಹೀಗಾಯಿತು, ನನ್ನ ಜೀವನದಲ್ಲಿ ಹೀಗಾಯಿತು, ನಾನು ಹೀಗೆ ಆಗಬಾರ್ದಾಗಿತ್ತು, ಅಥವಾ ಅದಕ್ಕೆ ಚಾನ್ಸೇ ಇಲ್ಲ ನನಗೆ, ನನ್ನ ಜೀವನದಲ್ಲಿ ಎಲ್ಲನೂ ಉತ್ತಮ ರೀತಿಯಿಂದನೇ ಇರಬೇಕು ಅಂತ ಆಸೆ ಪಡ್ತೇವೆ. ಆದರೆ ಇಂಥದ್ದೇನೂ ಆಗಿಲ್ಲ ಅಂತ ಹೇಳಿ ಹೇಳ್ತಾರೆ ಆ ವೇದವ್ಯಾಸರು. ಯಾಕೆ ಅಂತಂದರೆ ಇಡೀ ಮಹಾಭಾರತವನ್ನು ನೋಡಿದಾಗ ಅಥವಾ 18 ದಿನಗಳ ಕಾಲ ಯುದ್ಧವನ್ನು ನೋಡಿದಾಗ ಅಂತಹದ್ದೇನು ನಮ್ಮ ಜೀವನದಲ್ಲಿ ನಡೆದೇ ಇಲ್ಲ. ಅದನ್ನು ನಾವು ಸುಮ್ಮನೆ ಅಂಥದ್ದು ಘೋರ ದಿನಗಳನ್ನು ನೋಡಿರ್ತಕ್ಕಂಥದ್ದು ಅಥವಾ ಕೇಳಿರ್ತಕ್ಕಂಥದ್ದು ನಮಗೆ ಇಂಥ ಸಣ್ಣ ಕಷ್ಟಗಳಿಗೆ ನಾವು ಅಯ್ಯೋ ಪಾಪ, ಅಯ್ಯೋ ನನ್ನ ಜೀವನದಲ್ಲಿ ಹೀಗಾಯಿತು ಅಂತೇಳಿ ಚಡಪಡಿಸ್ತೀವಿ. ಹಿಂದೆ ಅಂಥದ್ದೇನೂ ಆಗಿಲ್ಲ, ಮುಂದೆ ಅಂಥದ್ದೇನೂ ಆಗೋದೂ ಇಲ್ಲ. ಪ್ರಸಕ್ತದಲ್ಲಿ ನಿನ್ನ ಜೀವನದಲ್ಲಿ ನೀ ಅನುಭವಿಸ್ತಿದೀಯೋ ಅದು ಸತ್ಯ. ಯಾಕೆ ಅಂದರೆ ನೀನು ಮಾಡಿರ್ತಕ್ಕಂತಹ ಕರ್ಮ ನಿನ್ನನ್ನೇ ಹುಡ್ಕೊಂಡು ಬರುತ್ತೆ. ಅದಕ್ಕೆ ಸುಭಾಷಿತಕಾರ ಹೇಳಿದು, ಯಥಾಧೇನು ಸಹಸ್ರೇಶು. ಒಂದು ಪುಟ್ಟದಾದ ಕರು ಗೋಷ್ಠಿಯಲ್ಲಿ ಒಂದಿಷ್ಟು ಹಸುಗಳಿದ್ರೂ ಕೂಡ ತನ್ನ ತಾಯಿಯನ್ನೇ ತಾನು ಹುಡ್ಕೊಂಡು ಹೋಗುತ್ತಂತೆ, ಬೇರೆ ಯಾರನ್ನೂ ಹುಡುಕಲ್ಲ. ಅದು ಹೇಗೆ ಗೊತ್ತಾಗತ್ತೆ? ಪುಟ್ಟ ಕರುವಿಗೆ ಇವಳೇ ನನ್ನ ತಾಯಿ ಅಂತ ಹೇಗೆ ಗೊತ್ತಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಕರ್ಮ ಅಷ್ಟೇ. ನಾವು ಎಷ್ಟೇ ಜನರ ಮಧ್ಯದಲ್ಲಿ ಇರಲಿ, ಎಷ್ಟೇ ಅಡುಕೊಂಡಿರಲಿ, ಎಲ್ಲೇ ಇರಲಿ, ನಮ್ಮನ್ನು ಅನುಸರಿಸ್ಕೊಂಡು ಬಂದೇ ಬರುತ್ತೆ. ಅದರಿಂದಾಗಿ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಕೊಡ್ತಕ್ಕಂಥದ್ದು ಅನ್ನುವ ವಿಚಾರವು ಭಗವದ್ಗೀತೆಯಲ್ಲಿ ತುಂಬ ವಿಚಾರದಲ್ಲಿ ಅರ್ಜುನನಿಗೆ ಪ್ರತಿಪಾದನೆ ಮಾಡ್ತಾ ಹೋಗ್ತಾನೆ ಶ್ರೀಕೃಷ್ಣ. ಅದನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು? ನಾವು ಅಂತ ಹೇಳ್ತಾ ಇರ್ತೀವಿ, ನನ್ನ ಜೀವನದಲ್ಲಿ ಅಯ್ಯೋ ಇಂತಹ ಅಪಚಾರ ನಡೆದೋಯ್ತು, ನಡೆದಿರ್ತಕ್ಕಂಥ ಅಪಚಾರದ ಬಗ್ಗೆ ಯೋಚನೆ ಮಾಡ್ತೇವೆ ಹೊರತು ಅದು ಯಾಕಾಯಿತು, ನಾನು ಹಿಂದೆ ಏನು ತಪ್ಪು ಮಾಡಿದ್ದೆ, ನನ್ನ ಕರ್ಮ ಏನಿತ್ತು, ಅದರ ಫಲ ಏನಿದೆ, ಏನು ಆಲೋಚನೆ ಮಾಡೋದು. ಅದೇ ರೀತಿಯಾಗಿ ಶ್ರೀ ಮಧ್ವಾಚಾರ್ಯರು ಹೇಳಬೇಕಾದ್ರೆ ಇದೇ ವಿಚಾರವನ್ನು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ಗುರುಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದಿ ಯಾಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ. ಗುರುಭುಂಕ್ಷ್ವ ಅಂದರೆ ನಿನ್ನ ಕರ್ಮವನ್ನು ನೀನು ಮಾಡು, ಅದರ ಪ್ರತಿಫಲವನ್ನು ನೀವು ಉಣ್ಬೇಕು. ಇದನ್ನೇ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿತ್ತು. ಕರ್ಮ ನೀನು ಮಾಡು, ಫಲಾಫಲದ ನನಗೆ ಬಿಡು. ಹೇಳುವ ಮಾತಿನಲ್ಲಿ ವ್ಯತ್ಯಾಸ ಇರಬಹುದೇ ಹೊರತು ಅದರಲ್ಲಿ ತಾತ್ಪರ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯತ್ಯಾಸ ಇಲ್ಲ. ಹರಿಪಾದ ವಿನಮ್ರದಿಯ ಸತತಂ, ಭಗವಂತನಲ್ಲಿ ನಿಷ್ಠೆಯಾದ ಭಕ್ತಿಯನ್ನು ಇಟ್ಟು ನಾನು ಮಾಡ್ತಕ್ಕಂತಹ ಕರ್ಮ ಸಂಪೂರ್ಣ ನಿನಗೆ ಅರ್ಪಣೆ ಮಾಡ್ತೇನೆ ಅಂತ ಅರ್ಪಣೆ ಮಾಡಿದರೆ ಹರಿರೇವ ಪರೋ ಹರಿರೇವ ಗುರು, ಎಲ್ಲ ನೀನೇ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅನ್ನುವ ಮಾತನ್ನು ನಾವು ಅನುಸರಿಸಿದರೆ ಮಾತ್ರ ನಮ್ಮಲ್ಲಿ ಉನ್ನತವಾಗಿರ್ತಕ್ಕಂತಹ ಬೆಳವಣಿಗೆ, ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷ, ಈ ಧರ್ಮ ಪುರುಷಾರ್ಥಗಳಲ್ಲಿ ಕೊನೆಯದಾಗಿರ್ತಕ್ಕಂತಹ ಮೋಕ್ಷಕ್ಕೆ ಸಿಗಲಿಕ್ಕೆ ನಮ್ಮ ಪ್ರಯತ್ನ ಸಾರ್ಥಕವಾಗುತ್ತೆ ಅನ್ನುವ ಮಾತನ್ನು ಇದನ್ನೇ ಮಧ್ವಾಚಾರ್ಯರು ಹೇಳಿರ್ತಕ್ಕಂಥದ್ದು. ಅದರಿಂದಾಗಿ ಯಾವ ವಿಚಾರವೂ ಕೂಡ ನಮಗೆ ಏನೋ ಹೊಸದಾಗಿ ಭಗವದ್ಗೀತೆಯಲ್ಲಿ ಇದೆ ಅನ್ನೋದಕ್ಕಿಂತ ಭಗವದ್ಗೀತೆ ಇಲ್ಲಿ ಇರ್ತಕ್ಕಂತಹ ವಿಚಾರ ಅಲ್ಲಲ್ಲೇ ತಿಳಿಸ್ತಕ್ಕಂತಹ ಮಾತು, ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು ಅಂತ. ಇನ್ನು ನಮಗೆ ಎಷ್ಟು 18 ಅಂತಕ್ಕಂಥದ್ದು ಎಷ್ಟು ಪ್ರಮುಖವಾಗುತ್ತೆ. ಇಲ್ಲಿ ಸಂಖ್ಯಾ ಚಮತ್ಕಾರ ಅಂತಕ್ಕಂಥದ್ದು ಭಾರಿ ನಾವನ್ನ ತುಂಬ ಯೋಚನೆ ಅಂತ ಹೇಳಬಹುದು, ಆದರೆ ನಿಜ ಅಂತ ನಂಬಲೇಬೇಕು ಅಂತ. ಯಾಕೆಂದರೆ ಒಂದಿಷ್ಟು ಪಾತ್ರಗಳಿದೆ ಮಹಾಭಾರತದಲ್ಲಿ. ಒಂದು ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ, ಶ್ರೀಕೃಷ್ಣ. ಎಂತಹ ಪಾತ್ರಗಳಿದ್ರಲ್ಲಿ ಅಂದರೆ ಈ ಒಂದೊಂದು ಪಾತ್ರದಿಂದ ಒಂದೊಂದು ವಿಚಾರವನ್ನು ತಗೊಳ್ಬೇಕು ಅಂತ. ಧರ್ಮರಾಜನ ಎಂಬ ಪಾತ್ರದಿಂದಾಗಿ ಧರ್ಮವನ್ನು ನಾವು ತಗೊಳ್ಬೇಕು. ಇಷ್ಟು ಧರ್ಮಾಚರಣೆ ಮಾಡ್ತಾ ಇದ್ದ. ಆ ಧರ್ಮದ ಒಂದು ಧರ್ಮಾಚರಣೆಯಿಂದಾಗಿ ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದ ಧರ್ಮ ಒಂದು ಚೌಕಟ್ಟು. ಆ ಚೌಕಟ್ಟಿನಲ್ಲಿ ಬರ್ತಕ್ಕಂತಹ ಮಾತುಗಳು ಯಾವ್ಯಾವು ಇರಬೇಕಾದದ್ದು ಯಾವುದ್ಯಾವುದು, ಅದು ಭೀಮಸೇನಿಂದ ಕಲಿಬೇಕಂತೆ. ಒಂದು ಭಕ್ತಿ, ಒಂದು ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ.
ಏನು ಭಕ್ತಿ, ಅಚಲವಾದ ಭಕ್ತಿ. ಶ್ರೀಕೃಷ್ಣನಲ್ಲಿ ಎಂಥ ಭಕ್ತಿ ಇತ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ನಂಬಲಿಕ್ಕೂ ಸಾಧ್ಯ ಇಲ್ಲ. ಆ ಹನುಮ, ಭೀಮ, ಮಧ್ವಾವತಾರ ಎಲ್ಲ ಅವತಾರಗಳಲ್ಲೂ ಕೂಡ ಭಗವಂತನ ಪ್ರೀತಿ ಅಂತಕ್ಕಂಥದ್ದು ಅಪಾರ ಅವರಿಗೆ. ಇನ್ನು ಜ್ಞಾನ, ಒಂದು ಪ್ರಸಂಗದಲ್ಲಿ ಬರುತ್ತೆ ಮಹಾಭಾರತದಲ್ಲೇ, ಪುರುಷಾರ್ಥಗಳ ಯಾವುದು ಶ್ರೇಷ್ಠ ಪುರುಷಾರ್ಥ ಅಂದರೆ ಕಾಮ ಅಂತ ಹೇಳ್ತಾನೆ ಭೀಮ. ಹೇಗೆ ನಮ್ಮಲ್ಲಿರ್ತಕ್ಕಂತಹ ಕಾಮನೆ ಎಂಥದ್ದಾಗಿರ್ಬೇಕು ಅಂದರೆ ಅದು ಭಗವಂತನ ಇಚ್ಛೆಯಲ್ಲಿ ಕಾಮನೆ ಇರಬೇಕು, ಅಂದರೆ ಭಗವಂತನೇ ಕಾಮನೆ ಆಗ್ಬೇಕು ನಮಗೆ, ಹೊರತು ಬೇರೆ ವಿಚಾರಗಳಲ್ಲ ಅಂತ. ಅದರಿಂದಾಗಿ ಇಂದು ವೈರಾಗ್ಯ. ಏನು ವೈರಾಗ್ಯವಂದರೆ ಏನು ಸಂಸಾರವೇ ಬೇಡ ವೈರಾಗ್ಯವಾ ಅಂತಂದರೆ, ವೈರಾಗ್ಯ ಹಾಗಂತಲ್ಲ. ನಮಗೆ ಎಷ್ಟು ಯಾವುದರ ಅವಶ್ಯಕತೆ ಇದೆಯೋ ಅದನ್ನು ಇಟ್ಕೊಂಡು ಇನ್ನು ಎಕ್ಸ್ಟ್ರಾ ಅಂತ ಏನಿರುತ್ತೆ ನಮ್ಮಲ್ಲಿ ಅದನ್ನು ಮತ್ತೊಬ್ಬರಿಗೆ ಕೊಡ್ತಕ್ಕಂಥದ್ದು ಅದು. ಇನ್ನು ಪ್ರಜ್ಞ, ಯಾವ ಸಮಯದಲ್ಲಿ ಹೇಗೆ ನನ್ನ ನಡವಳಿಕೆ ಇರಬೇಕು. ಆಮೇಲೆ ಮೇಧ, ಒಂದು ಒಳ್ಳೆ ಬುದ್ಧಿವಂತಿಕೆ. ಮತ್ತು ಧೃತಿ, ದೃಢವಾದ ನಿರ್ಧಾರ. ಎಲ್ಲೋ ಒಂದು ನಿರ್ಧಾರವನ್ನು ತಗೊಂಡು ಇನ್ಯಾರೋ ಮಾತಾಡ್ತಾರೆ, ನಾನು ಆ ಮಾತು ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ, ಬೇಡ. ಒಂದು ದೃಢವಾದ ನಿರ್ಧಾರ. ಸ್ಥಿತಿ, ಗಟ್ಟಿಯಾದ ಸ್ಥಿತಿ, ನಾವು ಒಂದು ಕಡೆ ನಿಂದಿರ್ತೇವೆ. ಮತ್ತು ಯೋಗ ಅಂತಂದರೆ ನಮ್ಮ ನಿತ್ಯದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಯೋಗ ಆಗಿರ್ಬೋದು, ಅಥವಾ ಯೋಗ ಅಂತಂದರೆ ನಮ್ಮ ಮಾನಸಿಕವಾಗಿ ಒಂದು ಚಿಂತನೆ ಗಟ್ಟಿಯಾಗಿರ್ತಕ್ಕಂಥದ್ದು. ಇನ್ನೊಂದು ಪ್ರಾಣ ಮತ್ತು ಬಲ ಅಂತಂದರೆ ಅವನಿಗೆ ಎಷ್ಟು ಬಲ ಇತ್ತು ಭೀಮನಿಗೆ ಅಂತಕ್ಕಂಥದ್ದು ಒಂದು. ಇನ್ನೊಂದು ಪ್ರಾಣ. ಏನು ಪ್ರಾಣ ಅಂತಂದರೆ ಪ್ರಾಣ ಅಸ್ತಿ ಇತಿ ಪ್ರಾಣಿ, ಅಂದರೆ ಎಲ್ಲರಲ್ಲೂ ಕೂಡ ಸಮಾನತೆಯನ್ನು ನೋಡ್ತಕ್ಕಂಥದ್ದು, ಅಥವಾ ಬಂದವರಿಗೆ ಬೇಕಾದ್ದನ್ನು ಕೊಡ್ತಕ್ಕಂತಹ ಬುದ್ಧಿ, ಅಥವಾ ಯಾರಲ್ಲೂ ಕೂಡ ಭೇದ ಭಾವ ಮಾಡದೇ ಇರ್ತಕ್ಕಂತಹ ಜೀವನ. ಇದು ಧರ್ಮದ ಚೌಕಟ್ಟಿನಲ್ಲಿ ಬರ್ತಕ್ಕಂಥದ್ದು ಇಷ್ಟು. ಅಂದರೆ ಧರ್ಮವೂ ಸೇರಿ 11 ವಿಚಾರಗಳಾಯಿತು. ಇನ್ನೊಂದು ಅರ್ಜುನನಲ್ಲಿ ಶ್ರವಣ, ಮನನ, ನಿಧಿಧ್ಯಾಸನ. ಗುರುಗಳೇನು ಹೇಳ್ತಾರೋ ಅದನ್ನು ಅಚ್ಚುಕಟ್ಟಾಗಿ ಕೇಳಿ ಧರ್ಮದ ನಿಷ್ಠೆಯಿಂದ ಕೇಳ್ತಾ ಇದ್ದ. ಶ್ರವಣ, ಮನನ, ಕೇಳಿದ್ದನ್ನು ಮನನ ಮಾಡ್ತಾ ಇದ್ದ. ನಿಧಿಧ್ಯಾಸನ, ಅದರ ವಿಚಾರವನ್ನು ಧ್ಯಾನ ಮಾಡಿ ಅಳವಡಿಸ್ಕೊಳ್ತಾ ಇದ್ದ. ಅದನ್ನು ಯಾವಾಗ ಎಲ್ಲಿ ಹೇಗೆ ಪ್ರಯೋಗ ಮಾಡಬೇಕು ಅನ್ನುವ ಜ್ಞಾನ ಅರ್ಜುನನಿಗಿತ್ತು. ಈ 3 ಸೇರಿದರೆ 14 ಆಯಿತು. ಇನ್ನು ನಕುಲ ಸಹದೇವರಿಂದ ಶೀಲ ಮತ್ತು ವಿನಯ. ತಮ್ಮ ಶೀಲವನ್ನು ಕಾಪಾಡ್ಕೊಳ್ಳುವಂದು, ಶೀಲ ಅಂತಂದರೆ ತಮ್ಮ ಒಂದು ಚಾರಿತ್ರ್ಯವನ್ನು ಕಾಪಾಡ್ಕೊಳ್ಳುವಂದು ವಿನಯತೆಯಿಂದ, ವಿನಯ ಅಂದರೂ ನಕುಲ ಸಹದೇವರನ್ನು ನೋಡಿ ಕಲಿಬೇಕಪ್ಪ ನಾವು ಅನ್ನುವ ಹಾಗೆ ವಿನಯತೆ ಅವರಲ್ಲಿತ್ತು. ಮತ್ತೆ ಶೀಲ ವಿನಯ ಸೇರಿದರೆ 16. ದ್ರೌಪದಿಯಿಂದ ವೇದವಿದ್ಯೆ, ದ್ರೌಪದಿಯಲ್ಲಿ. ಮತ್ತೆ ಶ್ರೀಕೃಷ್ಣನಲ್ಲಿ, ಶ್ರೀಕೃಷ್ಣ ಯಾರು ಅಂತಂದರೆ ವೇದ್ಯ, ಸಕಲ ವೇದಗಳಿಂದಾಗಿ ತಿಳಿದಿರ್ತಕ್ಕಂಥವನು ಪರಮಾತ್ಮ. ಅದರಿಂದಾಗಿ ಇವೆಲ್ಲವೂ ಸೇರಿದರೆ 18 ಆಯ್ತಂತೆ. ಹಾಗಾದರೆ ಭಗವದ್ಗೀತೆಯು 18 ಅಧ್ಯಾಯ ಇದೆ, ಮಹಾಭಾರತವು 18 ಪರ್ವದಲ್ಲಿದೆ. ಈ 18 ಗುಣಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಅದರಿಂದಾಗಿ ಮತ್ತೆ ಮಹಾಭಾರತದ ಯುದ್ಧ ನಡೆದಿದ್ದು ಕೂಡ 18 ದಿನ. ಈ 18 ದಿನ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ನಮ್ಮಲ್ಲಿ ತಿಳಿಸ್ತಕ್ಕಂತಹ ವಿಚಾರ. ಅದರಿಂದಾಗಿ ಈ 18ಗಳನ್ನು ಆ ಪಾತ್ರಗಳಿಂದಾಗಿ ನಾವು ನಮ್ಮಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಜೀವನ ಒಂದು ಸುಗಮವಾದ ದಾರಿಯಲ್ಲಿ ಹೋಗುತ್ತೆ ಅನ್ನಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಶಯ ಇಲ್ಲ ಅನ್ನೋದು ಒಂದು ವಿಚಾರ. ಮತ್ತು ಸಂಸ್ಕೃತದಲ್ಲಿ ಒಂದು ಮಾತಿದೆ, ಅಂಕಾನಾಂ ವಾಮತೋಗತಿ ಅಂತ. ಸಂಖ್ಯೆಗಳನ್ನು ನಾವು ಹಿಂದಿನಿಂದ ಹೇಳ್ಕೊಂಡು ಬರ್ತೇವೆ, ಅಂದರೆ ಅದರ ಅರ್ಥವನ್ನು ತಿಳಿಬೇಕಾದ್ರೆ. 18 ಇಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಜಕಾರವು 8ನೇ ಅಕ್ಷರ, ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಯಕಾರ 1ನೇ ಅಕ್ಷರ. ಅದರಿಂದಾಗಿ ಜಯತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಈ ಭಗವದ್ಗೀತೆ ಅಥವಾ ಮಹಾಭಾರತ ಅಂತಲೇ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದರಿಂದಾಗಿ ಶ್ರೀಕೃಷ್ಣನನ್ನು ನಾವು ಯಾವಾಗಲೂ ಕೂಡ ನೆನೆಸ್ಕೊಂಡು ಅದರಲ್ಲಿ ನಾವು ನಮ್ಮ ಚಿಂತನೆಯನ್ನು ಮಾಡ್ತಾ ಹೋದಾಗ ಅನೇಕ ವಿಚಾರಧಾರೆಗಳು, ಯಾಕಂದರೆ ಶ್ರೀಕೃಷ್ಣನಲ್ಲಿ ನಂಬಿದ್ದಕ್ಕೆ ಆ ಜಯತ್ವ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದರಿಂದ ಆ ಜಯತ್ವ ನಮ್ಮ ಜೀವನದಲ್ಲಿ ಬರಬೇಕು ಅಂತಂದರೆ ಇಷ್ಟು ವಿಚಾರಗಳನ್ನು ಅಳವಡಿಸ್ಕೊಳ್ಬೇಕು. ಮತ್ತು ಅಷ್ಟಲ್ಲದೆ ಅಲ್ಲಿ ಅರ್ಜುನ ಸಾರಥ್ಯವನ್ನು ಕೃಷ್ಣನ ಕೈಯಲ್ಲಿ ಕೊಟ್ಟಿದ್ದ. ನಾವು ಹೇಳ್ತೇವೆ ಮಹಾಭಾರತದಲ್ಲಿ 18 ದಿನಗಳಲ್ಲಿ ಆ ಯುದ್ಧ ನಡೆಯಿತು. ಹೌದಪ್ಪ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವನದಲ್ಲಿ ಯಾವಾಗಲೂ ನಡೀತಾನೇ ಇದೆ. ನಮ್ಮ ಮನಸ್ಸಿನಲ್ಲಿ ಕೌರವರಿದ್ದಾರೆ. ಯಾರು? ಅರಿಷಡ್ವರ್ಗಗಳಿದೆ. ನಮ್ಮಲ್ಲೇ ಪಾಂಡವರಿದ್ದಾರೆ. ಯಾವುದು ಒಳ್ಳೆಯದಂತ ನಮಗೆ ಗೊತ್ತಿಲ್ವಾ? ಸಚ್ಚಿಂತನೆ ಯಾವುದು
ಸನ್ಮಾರ್ಗ ಯಾವುದು ಎಲ್ಲ ಗೊತ್ತಿದೆ ನಮಗೆ. ಕೌರವರು ಇದ್ದಾರೆ, ಪಾಂಡವರು ಇದ್ದಾರೆ. ಅಲ್ಲಿ ಗೆದ್ದದ್ದು ಮಾತ್ರ ಪಾಂಡವರು, ಇಲ್ಲಿ ಪದೇ ಪದೇ ಕೌರವರೇ ಗೆಲ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ. ಯಾಕೆಂದರೆ ನಮ್ಮ ಸಾರಥ್ಯವನ್ನು ನಾವು ಇನ್ನೂ ಕೃಷ್ಣನ ಕೈಲಿ ಕೊಟ್ಟಿಲ್ಲ, ನಮ್ಮ ಮನಸ್ಸನ್ನು ನಾವು ಭಗವಂತನ ಕೈಲಿ ಕೊಟ್ಟಿಲ್ಲ. ನಾವು ನಿಜವಾಗ್ಲೂ ನಮ್ಮ ಸಾರಥ್ಯವನ್ನು ಭಗವಂತನಲ್ಲಿ ಕೊಟ್ಟರೆ, ಅಂದರೆ ನಮ್ಮ ಮನಸ್ಸನ್ನು ನಮ್ಮ ಮನೋರಥವನ್ನು ಭಗವಂತ ಇದು ನಿಂದೆ ಅಪ್ಪ ಅಂತ ಚಿಂತನೆಯನ್ನು ಮಾಡಿ ಭಗವಂತನಿಗೆ ಒಪ್ಪಿಸಿದ್ದೇ ಆದರೆ ಆ ಸನ್ಮಾರ್ಗ ಯಾವುದು ಅಂತಕ್ಕಂತಹ ವಿಚಾರವನ್ನು ನಮಗೆ ತಿಳಿದಕ್ಕೆ ಬಹಳ ಬಹಳ ಸುಲಭ ಆಗುತ್ತೆ. ಅದರಿಂದಾಗಿ ನಾವು ವಿಚಾರವನ್ನು ಅನೇಕ ರೀತಿಯಿಂದಾಗಿ ಆ ಭಗವದ್ಗೀತೆಯನ್ನು ತುಂಬ ರೀತಿಯಿಂದ ಅಳವಡಿಸ್ಕೊಳ್ಬೋದು ಅಂತ. ಇದೆಲ್ಲ ಯೋಚನೆ ಮಾಡಿ ಮುಂದಿನ ಹಂತಕ್ಕೆ ಬರ್ತಕ್ಕಂತಹ ಮಾತು, ಯಾವ ಸಮಯದಲ್ಲಿ ಭಗವದ್ಗೀತೆ ಪ್ರಾರಂಭ ಆಯಿತು, ಗೀತೆಯನ್ನು ಚಿಂತನೆ ಶ್ರೀಕೃಷ್ಣ ಹೇಳಲಿಕ್ಕೆ ಶುರು ಮಾಡ್ದ. ಇದು ಪ್ರಸಕ್ತಕ್ಕೆ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಕೆ ಆಗುತ್ತೆ? ಯಾಕೆ ಅಂದರೆ ಒಂದಿಷ್ಟು ವಿಚಾರವನ್ನು ಇಟ್ಕೊಂಡಾಗ ನಮಗೆ ಸಂಬಂಧನೇ ಇಲ್ಲ ಅಂದ್ಕೊಳ್ತೀವಿ. ರಥದವನ್ನು ಹತ್ತಿ ಯುದ್ಧ ಪ್ರಾರಂಭ ಇನ್ನೇನು ಶಂಕನಾದ ಆಗಿದೆ, ಎಲ್ಲ ಆಗಿದೆ, ಯುದ್ಧ ಪ್ರಾರಂಭ ಆಗಬೇಕು. ಆ ಸಮಯದಲ್ಲಿ ಅರ್ಜುನ ಹೇಳ್ತಾನೆ, ಯಾರ್ಯಾರು ನಮ್ಮವರಿದ್ದಾರೆ ಅಥವಾ ಯಾರ್ಯಾರು ಯುದ್ಧದಲ್ಲಿ ಸೇರಿದ್ದಾರೆ, ರಥಂ ಸ್ಥಾಪಯ ಮೇಚ್ಯುತ, ಮಧ್ಯದಲ್ಲಿ ರಥವನ್ನು ತಗೊಂಡು ಹೋಗು, ನಾನು ಒಂದು ಬಾರಿ ನೋಡಬೇಕು ಅಂತ ಹೇಳಿದಾಗ, ಗಾಂಡೀವಂ ಸಂಸ್ಕೃತೆ ಹಸ್ತ ತೊಚ್ಚೈವ ಪರಿಧಕ್ಯತೆ ಅಂತೇಳಿ ಅರ್ಜುನ ಹೇಳ್ತಾನೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಯುದ್ಧ ಮಾಡಲಿಕ್ಕೆ, ನಾನು ಬಿಟ್ಬಿಡ್ತೇನೆ. ಎಲ್ಲ ನಮ್ಮವರೇ, ನನ್ನ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ನಮ್ಮ ಗುರುಗಳು, ನಮ್ಮ ಪಿತಾಮಹ ಎಲ್ಲರೂ ಇದ್ದಾರೆ, ಈ ಸಮಯದಲ್ಲಿ ಯುದ್ಧವನ್ನು ನಾನು ಮಾಡೋದಿಲ್ಲ ಅಂತೇಳಿ ಹೇಳ್ತಕ್ಕಂತಹ ಮಾತದನ್ನೇ ವ್ಯಾಸರಾಜರು ತಮ್ಮ ಪದ್ಯದಲ್ಲಿ ಹೇಳಬೇಕಾದ್ರೆ, ಕೇಳಿತಾಪಾರ್ಥನು ಕುರುದಂಡ ರಣದಲ್ಲಿ ಚಂಡ, ಗಾಂಡೀವ ಕರದಂಡ ಅಚ್ಯುತ ಪಿಡಿರತ, ನಡೆ ಮುಂದ ಬಹುತ್ವರದಿಂದ, ನೋಡುವೆ ನೇತ್ರದಿಂದ ಗುರು ಹಿರಿಯರ ಕೂಡ, ಯಾಕೆಂದ ಯುದ್ಧ ಸಾಕೆಂದ. ಸಾಕಪ್ಪ ಯುದ್ಧ, ಎಲ್ಲ ಗುರು ಹಿರಿಯರಿದ್ದಾರೆ, ಯಾಕೆ ನನಗೆ ಅವ್ರ ಮೇಲೆ ಯುದ್ಧವನ್ನು ಮಾಡಬೇಕು? ಅಷ್ಟೆಲ್ಲ ಹೇಳ್ತೇನೆ, ಭಿಕ್ಷವೇ ಸುಖವೆಂದ. ಸಾಕು, ನಾನು ಕೇಳಿ ಪಡಿತೀನಿ, ನನಗೆ ಯುದ್ಧ ಬೇಡ. ಆವಾಗ ಆ ಸಮಯದಲ್ಲಿ ಉಪದೇಶ ಮಾಡ್ತಕ್ಕಂಥದ್ದು ಅದೇ ಭಗವದ್ಗೀತೆ ಅಂತ ಹೇಳ್ತೀವಿ. ಇಲ್ಲಿ ನನ್ನ ಸ್ವಂತ ಆಲೋಚನೆ ಅಂತ ಹೇಳ್ಬೋದು. ಯಾವುದೇ ಒಬ್ಬ ಅಧ್ಯಾಪಕನಾಗಲಿ ಒಬ್ಬ ವಿದ್ಯಾರ್ಥಿಯ ಮಧ್ಯದಲ್ಲಿರ್ತಕ್ಕಂತಹ ಸಂಬಂಧ, ಅದರ ಜೊತೆಗೆ ಒಬ್ಬ ಗುರುಗಳಾಗಿರ್ತಕ್ಕಂಥವನು ತನ್ನ ಅನುಭವಿಸಿ ವಿಷಯವನ್ನು ಏನು ಪಾಠ ಮಾಡ್ತಾನೆ ಅಥವಾ ಹೇಳ್ಕೊಡ್ತಾನೆ, ಆ ಮಗುವಿನ ಮನಸ್ಸಿಗೆ ತುಂಬ ನಿರಾಳವಾಗಿ ಹೋಗುತ್ತೆ. ಯಾವುದೇ ರೀತಿಯ ಆತಂಕ ಇರೋದಿಲ್ಲ. ಯಾಕೆ ಅಂದರೆ ಆ ವಿಷಯವನ್ನು ತಾನು ಅನುಭವಿಸಿರಬೇಕು ಅಂತ. ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡಿದಾಗ ಶ್ರೀಕೃಷ್ಣ ಉಪದೇಶ ಮಾಡ್ತಕ್ಕಂತಹ ಪ್ರತಿಯೊಂದು ಮಾತನ್ನು ಕೂಡ ತನ್ನ ಜೀವನದಲ್ಲಿ ತಾನು ಅಳವಡಿಸಿ ತೋರಿಸ್ತಾ ಇದ್ದ. ಅರ್ಜುನನಿಗೆ ಏನೇನು ಉಪದೇಶ ಮಾಡಿದ್ದಾನೋ ಎಲ್ಲವನ್ನು ಕೂಡ ತಾನು ಆಚರಣೆ ಮಾಡಿದ್ದ. ಆ ಆಚರಣೆ ಮಾಡಿರ್ತಕ್ಕಂತಹ ವಿಚಾರವನ್ನೇ ಅರ್ಜುನನಿಗೆ ಉಪದೇಶ ಮಾಡಿದ್ದು ಶ್ರೀಕೃಷ್ಣ. ಆದ್ದರಿಂದಾಗಿ ಅದು ಅಷ್ಟು ನಿರಾಳವಾಗಿ ಹೋಗಲಿಕ್ಕೆ ಸಾಧ್ಯ. ಅರ್ಜುನನಿಗೆ ಏನು ಆ ಉಪದೇಶ ಇರ್ಬೋದು, 700 ಶ್ಲೋಕ ಉಪದೇಶ ಮಾಡಿರ್ಬೋದು, ಆದರೆ ಒಪ್ಕೊಳ್ತಾನಲ್ವ ಕೊನೆಗೆ ಖಂಡಿತ, ಹೌದು ನನ್ನ ಕರ್ತವ್ಯವನ್ನು ನಾನು ಪಾಲನೆ ಮಾಡೇ ಮಾಡ್ತೀನಿ ಅಂತೇಳಿ. ಅದರಿಂದಾಗಿ ಒಂದು ವಿಚಾರವನ್ನು ಅನುಭವಿಸಿ ಹೇಳೋದಿದೆಯಲ್ಲ, ಅದು ತುಂಬ ಆವಾಗ ಮಾತ್ರ ಒಂದು ಹೇಳ್ತಕ್ಕಂತಹ ವಿಚಾರಧಾರೆ ಅದು ಮನಸ್ಸಿಗೆ ಹೋಗಲಿಕ್ಕೆ ಸಾಧ್ಯ. ಇದನ್ನೇ ಯಾವ ರೀತಿ ನಾವು ಹೇಳ್ಕೊಳ್ಬೇಕು ನಮ್ಮ ಜೀವನದಲ್ಲಿ, ಯಾಕೆ ಇದನ್ನು ಭಗವದ್ಗೀತೆನ ಅಳವಡಿಸ್ಕೊಳ್ಬೇಕು? ಯಾಕೆ ಅಂತಂದರೆ ಹೇಳಿದಾಗೆ ಯುದ್ಧದ ಸಮಯದಲ್ಲಿ ಉಪದೇಶ ಮಾಡಿರ್ತಕ್ಕಂತಹ ವಾಕ್ಯ, ನಾವೇನು ಜೀವನದಲ್ಲಿ ಯುದ್ಧಕ್ಕೆ ಹೊರಟಿದ್ದೀವ? ಈಗ ಎಲ್ಲೂ ಹೊರಟಿಲ್ಲ. ನಮ್ಮ ಕೈಯಲ್ಲಿ ಗಾಂಡೀವ ಇಲ್ಲ, ಏನೂ ಇಲ್ಲ, ನಮ್ಮ ಕೈಯಲ್ಲಿ ಎದುರುಗಡೆ ಶತ್ರುಗಳಿಲ್ಲ. ನಮ್ಮ ಜೀವನ ನಾನು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲೋ ಹೋಗಿ ದುಡಿತೀನಿ, ಇಷ್ಟು ಸಂಬಳ ಕೊಡ್ತಾರೆ, ಜೀವನ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಆನ್ನಿಕಗಳನ್ನು ಮಾಡ್ತೀನಿ, ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ನಮ್ಮ ಜೀವನದಲ್ಲಿ ಭಗವದ್ಗೀತೆನ ಅಳವಡಿಸ್ಕೊಳ್ಬೇಕು? ಅದೇ ನಾವು ಯುದ್ಧ ಮಾಡಲಿಕ್ಕೆ ಹೋದಾಗ ಆ ಮಾತುಗಳು ನಮಗೆ ಸರಿ ಹೋಗ್ಬೋದು ಅಂತಂದರೆ, ಅದಕ್ಕೆ ಹೇಳ್ತಕ್ಕಂಥ ಜೀವನವೇ ದೊಡ್ಡ ಯುದ್ಧ. ಅದಕ್ಕೆ ಭಗವದ್ಗೀತೆ ಅವಶ್ಯವಾಗಿ ಬೇಕು. ನಿನ್ನ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಷ್ಟ ಬರಲಿ, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆ ಬರಲಿ, ಆ ಸಮಸ್ಯೆಗೆ ಒಂದಲ್ಲ ಒಂದು ರೀತಿಯಿಂದ ಭಗವದ್ಗೀತೆಯಲ್ಲಿ ಉತ್ತರ ಇದೆ. ಅದನ್ನು ತುಂಬ ಆಳವಾಗಿ ಓದಿದಾಗ ಅಥವಾ ಆ ವಿಚಾರವನ್ನು ತಿಳ್ಕೊಂಡಾಗ, ಓ ಈ ಸಮಸ್ಯೆಗೆ ಇದು ಪರಿಹಾರ, ಇದು ಭಗವದ್ಗೀತೆಯಲ್ಲಿ ಹೇಳಿದೆ ಅಂತೇಳಿ ಸುಲಭವಾಗಿ ಕಂಡುಹಿಡ್ಕೊಳ್ಬೋದು. ಆದರೆ
ಅದನ್ನು ಓದೋಕ್ಕೆ ಪ್ರಯತ್ನನೇ ಮಾಡದೆ ಅದರಲ್ಲಿ ನಾವು ಇಳಿಯದೇನೆ ನಾವು ಯಾವತ್ತೂ ಅಷ್ಟೇ, ನಾನು ತುಂಬ ಅನೇಕ ಉಪನ್ಯಾಸಗಳು ಹೇಳ್ತಕ್ಕಂತಹ ಮಾತು, ಒಬ್ಬ ವ್ಯಕ್ತಿ ಹೋಗ್ತಾನಂತೆ ಸಮುದ್ರದ ತೀರದಲ್ಲಿ, ಹೋಗಿ ಸಮುದ್ರ ಸ್ನಾನಮಹಂ ಕರ್ಮ ಕರಿಷ್ಯೆ ಅಂತ ಸಂಕಲ್ಪ ಮಾಡ್ತಾನೆ. ಸಾಧ್ಯವಾ? ಅಷ್ಟು ಸಮುದ್ರದ ನೀರನ್ನ ಮುಳುಗಿ ಸ್ನಾನ ಮಾಡಲಿಕ್ಕೆ ಸಾಧ್ಯನಾ? ಯಾವುದೋ ಒಂದು ಅಥವಾ ಎರಡು ಅಲೆ ನನ್ನ ಬಡಿಬಹುದು, ಅದು ನಾನಿರ್ತಕ್ಕಂತಹ ಭಾಗದಲ್ಲಿರ್ತಕ್ಕಂತಹ ನೀರು ಮಾತ್ರ ಅಷ್ಟೇ. ಮತ್ತು ವಾಪಸ್ ದಡದಿಂದ ಹೊರಗೆ ಬಂದರೆ ಎಲ್ಲ ಆ ಬಿಸಿಲಿಗೆ ಒಣಗಿ ಹೋಗಿರುತ್ತೆ. ಅದರಿಂದಾಗಿ 700 ಶ್ಲೋಕವನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಸಾಧ್ಯ ಖಂಡಿತ ಇರಬಹುದೇನೋ. ಆದರೆ ಒಂದೊಂದು ಸಮಸ್ಯೆ ಬಂದಾಗಲಾದರೂ ಕೂಡ ಆ ಚಿಂತನೆಯನ್ನು ಅಳವಡಿಸ್ಕೊಂಡು ಹೋಗು. ಸಂಪೂರ್ಣ ಒಟ್ಟಿಗೆ ನಾನು ಕೂತು ನಾನು ಎಲ್ಲ ತಿಳ್ಕೊಂಡ್ಬಿಡ್ತೀನಿ ಅನ್ನೋದು ಸುಳ್ಳಾದರೂ ಕೂಡ ಒಂದಲ್ಲ ಒಂದು ರೀತಿಯಿಂದಾಗಿ ನಾನು ಒಂದೊಂದು ಸಮಸ್ಯೆಗೆ ಪರಿಹಾರವನ್ನು ಕೊಂಡ್ಕೊಂಡ ಈ ರೀತಿಯಾದರೂ ಕೂಡ ಭಗವದ್ಗೀತೆಯ ಅಧ್ಯಯನ ತುಂಬ ಸುಲಭವಾಗುತ್ತೆ. ಯಾವ ರೀತಿ ಅನ್ನೋ ದೃಷ್ಟಿಯಿಂದ ಮೊದಲನೇ 2ನೇ ಅಧ್ಯಾಯದಲ್ಲೇ ಒಂದು ವಿಚಾರಗಳನ್ನು ನೋಡಿದಾಗ ಮೊದಲನೇ ವಿಚಾರ ಭಗವಂತ ಕೇಳ್ತಾನೆ, ಕೃಷ್ಣ ಕೇಳ್ತಾನೆ, ಯಾಕೆ ನೀವು ಯುದ್ಧ ಮಾಡೋದಿಲ್ಲ? ಯುದ್ಧ ಮಾಡದಿರ್ತಕ್ಕಂತಹ ಕಾರಣ ಏನಾದರೂ ಏನಿದೆಯಾ ಅಂತ ಕೇಳಿದಾಗ ಎಲ್ಲ ನಮ್ಮವರೇ ಇದ್ದಾರೆ. ನಮ್ಮವರು ಇದ್ದಾಗ ನಾನು ನನ್ನ ಬಾಣವನ್ನು ಅವರಿಗೆ ತಾಗಿದಾಗ ನನ್ನ ಮನಸ್ಸಿಗೆ ಚುಚ್ಚಿದಂಗಾಗತ್ತೆ ವಾಪಸ್ ಬಾಣ ಹೊರತು ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ನಾನು ತುಂಬ ಸಂಶಯದಲ್ಲಿದ್ದೇನೆ, ನನಗೇನೂ ಉತ್ತರ ಇಲ್ಲ ಇದರಲ್ಲಿ ಅಂತ ಕೇಳಿದಾಗ ಆ ಸಮಯದಲ್ಲೇ ಕೃಷ್ಣ ಹೇಳ್ತಕ್ಕಂತಹ ಮಾತು ನೇರವಾಗಿ ಒಂದು ವಿಚಾರಕ್ಕೆ ಬಂದು ಹೇಳಿದಾಗ, ಇನ್ನು ಅನೇಕ ವಿಚಾರಗಳು ಅದರಲ್ಲಿ ಇರ್ತಕ್ಕಂಥದ್ದು, ನಾವು ನೇರವಾಗಿ ಒಂದು ವಿಚಾರಕ್ಕೆ ಬಂದಾಗ ನೀನು ಕೃಷ್ಣ ಹೇಳ್ತಕ್ಕಂತಹ ಮಾತು, ಯಾವುದಕ್ಕೆ ನೀನು ಇಷ್ಟು ದೇಹದೆಲ್ಲ ನಡುತ್ತಾ ಇದೆ, ನಾನು ಯುದ್ಧ ಮಾಡೋದಿಲ್ಲ ಅಂತ ಕೂತಿದ್ದೀಯ, ಯಾವ ವಿಚಾರಕ್ಕೆ? ಒಂದು ದೇಹ ನಾಶ ಆಗುತ್ತೆ ಅಂತ ಹೇಳಿ ದುಃಖ ಪಡಬೇಕು, ಅಥವಾ ಆತ್ಮನಾಶ ಆಗುತ್ತೆ ಅಂತೇಳಿ ದುಃಖ ಪಡಬೇಕು. ಯಾಕೆ ಅಂತಂದರೆ ನಮ್ಮಲ್ಲಿ ಉತ್ತರ ಸಿಗದೇ ಇರತಕ್ಕಂತಹ ಪ್ರಶ್ನೆ ಅದು. ನಮ್ಮ ಸಂಬಂಧಿಕರಲ್ಲಿ ಯಾರಾದರೂ ನಮ್ಮಿಂದ ದೂರ ಆದಾಗ ನಮ್ಮಲ್ಲಿರ್ತಕ್ಕಂತಹ ಭಯ, ಆತಂಕ, ದುಃಖ ಎಲ್ಲವೂ ಕೂಡ ಅದಕ್ಕೆ ಪರಿಹಾರನೇ ಇಲ್ಲ. ಇದನ್ನು ಹೇಗಪ್ಪ ಸ್ವೀಕಾರ ಮಾಡಬೇಕು? ಆ ಸ್ವೀಕಾರ ಮಾಡುವ ಒಂದು ಉತ್ತರ ಭಗವದ್ಗೀತೆಯಲ್ಲಿ ಕಾಣಬಹುದು. ಅದಕ್ಕೆ ಹೇಳ್ತಾನೆ, ನೀನು ನನ್ನ ಎಲ್ಲ ಕಡೆ ಪ್ರಯೋಗ ಮಾಡ್ತೀವಿ, ನನ್ನ ಪುಸ್ತಕ, ನನ್ನ ವಸ್ತು, ನನ್ನ ಬಟ್ಟೆ. ಹಾಗಾದರೆ ಆ ಬಟ್ಟೆಗೂ ನಿನಗೂ ಭೇದ ಇದೆ, ಸತ್ಯ ಅಲ್ವಾ? ಭೇದ ಇದೆ. ಆದರೆ ಅದೇ ರೀತಿಯಾಗಿ ನನ್ನ ದೇಹ ಅಂತ ಇಡಬಾರದು. ನನ್ನ ದೇಹ ಅಂತ ಬಂದಾಗ ದೇಹಕ್ಕೂ ನಿನಗೂ ವ್ಯತ್ಯಾಸ ಇದೆ. ಹಾಗಾದರೆ ಆತ್ಮ ಬೇರೆ, ದೇಹ ಬೇರೆ. ದೇಹ ನಾಶ ಆಗುತ್ತೆ ಅಂತೇಳಿ ದುಃಖ ಪಡಬೇಡ. ಯಾಕೆ? ದೇಹ ವಸ್ತ್ರ ಇದ್ದಂಗೆ ಅಂತ, ಬಟ್ಟೆ ಹರಿದೋಗುತ್ತೋ ಇಲ್ಲ. ಯಾವುದೋ ಒಂದು ಹಬ್ಬದಲ್ಲಿ ಬಂದಾಗ ನಾನು ಹೋಗಿ ಅಂಗಡಿಗೆ ಹೋಗಿ ದುಡ್ಡನ್ನು ಕೊಟ್ಟು ಒಂದು ಬಟ್ಟೆಯನ್ನು ತೊಗೊಂಡು ಬರ್ತೇನೆ. ಆ ಬಟ್ಟೆ ತಗೊಂಡಾಗ ಆ ಬೆಲೆ ಕೊಟ್ಟಿರ್ತೇನೆ, ಹೊಸ ಬಟ್ಟೆ ಬಂತು. ಹಾಗಾದರೆ ಈಗೂ ಅಷ್ಟೇ, ಈ ಶರೀರ ಮುಂದೆ ಹೋಗ್ತಾ ಇರುತ್ತೆ. ಹುಟ್ಟಿದಾಗ ಒಂದು ಕೈಯಷ್ಟು ಮಗು, ಆ ಮಗುನೇ ಬೆಳೆದು 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 ಒಂದು ಯೌವನದಲ್ಲಿ ಬರುತ್ತೆ. ಯೌವನದಲ್ಲಿದ್ದು ಮುಪ್ಪಾಗುತ್ತೆ. ಮುಪ್ಪಾಗಿದ್ದು ಜೀವ ಹೋಗಿ ಮತ್ತೊಂದು ಆ ಜೀವ ಮತ್ತೊಂದು ಶರೀರಕ್ಕೆ ಸೇರುತ್ತೆ. ಆದ್ರಿಂದಾಗಿ ನೀನು ಶರೀರ ನಾಶ ಆಗುತ್ತೆ ಅಂತ ದುಃಖ ಪಡೋದ್ರಲ್ಲಿ ವ್ಯರ್ಥ. ಈ ಬುದ್ಧಿ ಅಂತಕ್ಕಂಥದ್ದೇ ವ್ಯರ್ಥ ಅಂತೇಳಿ. ಧೀರಸ್ತತ್ರನ ಮುಖ್ಯತಿ. ಯಾರು ಧೀರ ಶಬ್ದಕ್ಕೆ ಶಕ್ತಿವಂತ ಅಂತ ಅರ್ಥ ಅಲ್ಲ. ಇದನ್ನೇ ರಾಘವೇಂದ್ರ ಸ್ವಾಮಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಬರೀಬೇಕಾದ್ರೆ ಧಿಯಾ ರಮಂತಯತಿ ಧೀರಾಹ ಅಂತ. ಬುದ್ಧಿಯಿಂದಾಗಿ ಯಾರು ತನ್ನ ಜೀವನವನ್ನು ಅಳವಡಿಸ್ಕೊಂಡಿರ್ತಾನೋ ಅಥವಾ ತನ್ನ ಜೀವನದಲ್ಲಿ ತನ್ನ ಸನ್ಮಾರ್ಗವನ್ನು ಮಾಡ್ತಾ ಇರ್ತಾನೋ ಅವನು ಧೀರ. ಅದರಿಂದಾಗಿ ನೀನು ಧೀರನೇ. ಇಷ್ಟು ಬುದ್ಧಿ ಇಟ್ಕೊಂಡು, ಶಾಸ್ತ್ರಜ್ಞಾನ ಇಟ್ಕೊಂಡು, ವಿದ್ಯೆಯನ್ನು ಕಲ್ತಿರ್ತಕ್ಕಂತಹ ನೀನು ಧೀರನಾಗಿರ್ತಕ್ಕಂಥವನು ಈ ವಿಚಾರದಲ್ಲಿ ದುಃಖ ಪಡಬಾರದು. ಅದೇ ಹೇಳ್ತಾರೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರನ ಮುಖ್ಯತಿ. ಯಾಕೆ ಅಂತಂದ್ರೆ ಒಂದು ಮಗು ಹುಟ್ಟಿದಾಗ ತನ್ನ ಅವಸ್ಥೆಗಳನ್ನು ಬದಲು ಮಾಡ್ಕೊಂಡು ಹೋಗುತ್ತೆ. ಕೊನೆಗೆ ಮತ್ತೊಂದು ಶರೀರಕ್ಕೆ ಸೇರುತ್ತೆ, ಹೊಸ ಶರೀರದ ಸಿಗುತ್ತೆ ಅಂತೇಳಿ ಖುಷಿ ಪಡಬೇಕೇ ಹೊರತು ದುಃಖ ಪಡ್ತಕ್ಕಂತಹ ವಿಚಾರ ಏನೂ ಇಲ್ಲ. ಅದರಿಂದಾಗಿ ನೀನು
ಧೀರನಾಗಿಟ್ಟುಕೊಂಡು ಬುದ್ಧಿವಂತನಾಗಿಟ್ಕೊಂಡು ನಿನ್ನ ಆಲೋಚನೆಯನ್ನು ಬದಲು ಮಾಡು. ಅದರಿಂದಾಗಿ ಇದೆ, ಹೇಗೆ ಹೊಸ ಬಟ್ಟೆ ಬಂತು ಅಂತ ಖುಷಿ ಪಡ್ತೇವೋ ಅದೇ ರೀತಿಯಾಗಿ ಹೊಸ ದೇಹ ಸಿಕ್ತು ಅಂತೇಳಿ ಖುಷಿ ಪಡಬೇಕು. ಅದರಿಂದಾಗಿ ನೀನು ನಿನ್ನ ವ್ಯಥೆ ದೂರ ಮಾಡು. ಇದನ್ನೇ ನಮ್ಮ ವ್ಯಾಸರಾಜ ತಮ್ಮ ಗೀತೆಯಲ್ಲಿ ಹೇಳಬೇಕಾದ್ರೆ, ಬಾಲ್ಯ ಯೌವನ ಮುಪ್ಪತನ ದೇಹದಲ್ಲಿ ಇಂಥ ದೇಹಕ್ಕೆ ಮೋಹ ಮತ್ಯಾಕಿಲ್ಲಿ. ಹೇಗೆ ದೇಹದಲ್ಲಿ ಬೇರೆ ಬೇರೆ ಹೋಗ್ತಾ ಇರುತ್ತೆ, ಅದನ್ನು ಮೋಹ ಯಾಕೆ ನಿನಗೆ? ಕಾಯ್ದುಕೊಳ್ಳುವ ನಾನು ಇರುತ್ತಿರಲು ಇಲ್ಲಿ ಬಿಲ್ಲಿ ಪಿಡಿದು ಕೀರ್ತಿ ಪಡೆಯ ಲೋಕದಲ್ಲಿ. ನಾನು ಇದ್ದೀನಿ ಅಲ್ವಾ ನೀನು ಕಾಪಾಡೋದಕ್ಕೆ, ನಿನ್ನ ಜೊತೆ ನಾನು ಇದ್ದೀನಿ, ಆದ್ದರಿಂದಾಗಿ ನೀನು ಯುದ್ಧ ಮಾಡಬಹುದು ಅಂತ ಹೇಳಿದಾಗ ಇನ್ನು ಆತ್ಮನಾಶ ಆಗತ್ತೆ ಎಂದು ದುಃಖ ಪಡಬೇಕು ನೀನು. ಇನ್ನು ನೆಕ್ಸ್ಟ್ ವಿಚಾರ ಅದೇ. ಸರಿ, ಆತ್ಮನಾಶ ಯಾವ ಹಂತಕ್ಕೆ ಆತ್ಮನಾಶ ಆಗ್ಬೋದು? ಯಾಕೆ ಅಂತಂದರೆ ಆತ್ಮಕ್ಕೆ ನಾಶ ಇಲ್ವೇ ಇಲ್ಲ. ಆತ್ಮ ನಿತ್ಯತ್ವ ಸಾಧನೆ ಮಾಡ್ತಕ್ಕಂಥದ್ದು. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟಾಂತಹ ಅನಯೋಸ್ ತತ್ವದರ್ಶಿವಿ. ನಾನು ಸುತ್ತಮುತ್ತಿರ್ತಕ್ಕಂತಹ ರಾಜರು ಎಲ್ಲರೂ ಕೂಡ ಹಿಂದೆನೂ ಇದ್ವಿ, ಇವಾಗಲೂ ಇದ್ದೀವಿ, ಮುಂದೆನೂ ಇರ್ತೀವಿ. ಅಂದ್ರೇನು? ಶರೀರ ಬೇರೆ ಆಗ್ಬೋದು, ಜೀವದಲ್ಲಿ ಆತ್ಮತ್ವದಲ್ಲಿ ನಿತ್ಯತ್ವ ಅಂತಕ್ಕಂಥದ್ದು ಇದ್ದೇ ಇದೆ, ಯಾವಾಗಲೂ ಕೂಡ ಇದ್ದೇ ಇರ್ತಕ್ಕಂಥದ್ದು. ಇನ್ನು ಇದನ್ನ ತತ್ವದರ್ಶಿ ಜ್ಞಾನಿಗಳಾಗಿರ್ತಕ್ಕಂಥವ್ರು ತಿಳ್ಕೊಳ್ಬೇಕು. ನೀನು ಅದನ್ನು ಅಚ್ಚುಕಟ್ಟಾಗಿ ತಿಳ್ಕೋ. ಅದರಿಂದಾಗಿ ಇದನ್ನೇ ಇನ್ನೊಂದು 2ನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಶ್ಲೋಕ, ಮಾತ್ರ ಸ್ಪರ್ಶಾಸ್ತ ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾಹ ತಾಂತಿ ದೀಕ್ಷಸ್ವ ಭಾರತ. ಇಲ್ಲಿ 2 ರೀತಿ ಉತ್ತರ ಕೊಟ್ಬಿಡ್ತಾನೆ ಶ್ರೀಕೃಷ್ಣ. ಮಾತ್ರ ಸ್ಪರ್ಶಾಸ್ತ ಕೌಂತೆಯ, ಕುಂತಿ ಮಗನೇ ಯೋಚನೆ ಮಾಡು, ಒಂದೇ ಸನ್ನಿವೇಶ ಅಥವಾ ಒಂದೇ ಪದಾರ್ಥ ನಮ್ಮ ಜೀವನದಲ್ಲಿ ಎಷ್ಟು ನಮಗೆ ವ್ಯತ್ಯಾಸ. ನಾವು ತಣ್ಣೀರು ಇದೆ, ಆ ನೀರಿನಲ್ಲಿ ನೀರು ಒಂದೇ, ಚಳಿಗಾಲದಲ್ಲಿ ಆ ತಣ್ಣೀರಿಗೆ ಮೈ ಮೇಲೆ ಹಾಕೊಳ್ಳಿಕ್ಕೆ ನಾವು ದುಃಖವನ್ನು ಪಡ್ತೇವೆ, ಬೇಸಿಗೆಯಲ್ಲಿ ನಿರರ್ಗಳವಾಗಿ ನಮ್ಮ ಮೈ ಮೇಲೆ ಹಾಕೊಳ್ತಾನೆ ಇರ್ತೇವೆ. ಒಂದೇ ಪದಾರ್ಥ ಸುಖವನ್ನು ಉಂಟು ಮಾಡುತ್ತೆ, ದುಃಖವನ್ನು ಉಂಟು ಮಾಡುತ್ತೆ. ಒಂದೇ ಸನ್ನಿವೇಶ, ಇದೇ ನಮ್ಮ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರಿಗಾದ್ರೂ ಒಂದು ಅಪಘಾತ ಆಯಿತು ಅಂದ್ರೆ ಒಂದೇ ಅಪಘಾತ 4 ಜನಕ್ಕೆ 4 ಥರ ಭಾವನೆ ಉಂಟು ಮಾಡುತ್ತೆ. ಆ ಅಪಘಾತ ಆಗಿರ್ತಕ್ಕಂತಹ ವ್ಯಕ್ತಿ ನಮಗೆ ತುಂಬಾ ಬೇಕಾದವನಾಗಿದ್ರೆ, ಅಯ್ಯೋ ಪಾಪ ಹೀಗಾಯ್ತಲ್ವಾ, ಅವನ್ನ ಕರ್ಕೊಂಡೋಗಿ ನಾವು ಆಸ್ಪತ್ರೆಗೆ ಸೇರ್ಸೋಣ. ಅದೇ ಅಪಘಾತ ಆಗಿರ್ತಕ್ಕಂತಹ ವ್ಯಕ್ತಿ ಏನಾದ್ರೂ ನಮ್ಮ ಶತ್ರು, ಅಘೋರ ಶತ್ರು ಆಗಿದ್ದಂದ್ರೆ ದೇವ್ರು ಒಳ್ಳೇದು ಮಾಡ್ದ ಅವನಿಗೆ, ಹಿಂಗೆ ಆಗ್ಬೇಕಾಗಿತ್ತು. ಇದು ನಮ್ಮ ಅನುಭವಕ್ಕೆ ಬರ್ತಕ್ಕಂತಹ ವಿಚಾರ. ಅದನ್ನೇ ಕೃಷ್ಣ ಹೇಳ್ತಾನೆ, ಮಾತ್ರ ಸ್ಪರ್ಶಾಸ್ತಕೊಂದಿಗೆ ಶೀತೋಷ್ಣ ಸುಖ ದುಃಖದಾಹ. ಒಂದೇ ಪದಾರ್ಥ ನಮಗೆ 2 ರೀತಿಯಾಗಿರ್ತಕ್ಕಂತಹ ಜ್ಞಾನ, ಒಂದೇ ಸನ್ನಿವೇಶಗಳು, ಅನೇಕ ರೀತಿಯಾಗಿರ್ತಕ್ಕಂತಹ ಜ್ಞಾನ. ಅದರಿಂದಾಗಿ ಯಾವುದು ನಮಗೆ ಸತ್ಯ ಅಂತ ತಿಳ್ಕೊಳ್ಬೇಕು. ಆದ್ರಿಂದಾಗಿ ನೀನು ಇದೇ ರೀತಿಯಾಗಿ ಇವರೆಲ್ಲರೂ ಕೂಡ ದುಃಖದಲ್ಲಿ ಯಾವಾಗಲೂ ಆತ್ಮ ಅಂತಕ್ಕಂಥದ್ದು ನಿತ್ಯ. ಅದಕ್ಕೆ ಪುರುಷ ಅಂತೇಳಿ ಪದವನ್ನು ಬಳಸ್ತೀವಿ ನಾವು ಸಂಸ್ಕೃತದಲ್ಲಿ. ಏನು ಪುರುಷ ಪದಕ್ಕೆ ಅರ್ಥ ಏನು ಅಂತಂದ್ರೆ, ಈ ದೇಹವನ್ನ ಬಿಟ್ಟು ಬೇರೊಂದು ದೇಹಕ್ಕೆ ಹೋಗ್ತಕ್ಕಂಥದ್ದು ಆತ್ಮ, ಅದರಿಂದಾಗಿ ಅವನು ಪುರುಷ. ಈ ನಮ್ಮ ಕನ್ನಡದಲ್ಲಿ ಪದಕ್ಕೆ ಏನರ್ಥ ಆಗಿದೆ? ಪುರುಷ ಅಂದ್ರೆ ಒಬ್ಬ ಹುಡುಗ ಅನ್ನುವ ಪದ, ಆ ಪದದಲ್ಲಿ ನಾವು ಬಳಸ್ತೇವೆ. ಅದರಿಂದಾಗಿ ಪುರುಷ ಶಬ್ದಕ್ಕೆ ನಾವು ವ್ಯಾಖ್ಯಾನವನ್ನು ತೆಗೆದು ನೋಡಿದಾಗ ಪುರೀಂ ಶೇತಯತಿ ಪುರುಷ ಅಂದ್ರೆ ಮತ್ತೊಂದು ದೇಹಕ್ಕೆ ಹೋಗ್ತಾನವನು, ಆ ಆತ್ಮ ಮತ್ತೊಂದು ದೇಹಕ್ಕೆ ಸೇರುತ್ತೆ. ಅದರಿಂದಾಗಿ ಪುರುಷ ಅಂತ ಕರೀತೀವಿ. ಅದರಿಂದಾಗಿ ಈ ಆತ್ಮ ಅಂತಕ್ಕಂಥದ್ದು ನಿತ್ಯ, ಅದಕ್ಕೆ ನೀನು ದುಃಖ ಪಡೋ ಅವಶ್ಯಕತೆ ಇಲ್ಲ. 2 ವಿಚಾರ ನಿನ್ನಲ್ಲಿರಬೇಕು, ಒಂದು ದೇಹ ನಾಶ ಆಗುತ್ತೆ ಅಂತ, ಒಂದು ಆತ್ಮ ನಾಶ ಆಗುತ್ತೆ ಅಂತ. 2ಕ್ಕೂ ಉತ್ತರ ಸಿಕ್ಕಾಯ್ತು ನಿನಗೆ. ಅದರಿಂದಾಗಿ ನೀನು ಯೋಚನೆ ಮಾಡದೆ ನಿನ್ನ ಕರ್ಮವನ್ನು ನೀನು ಮಾಡಬೇಕು. ಮತ್ತೆ ಅವನಿಗೆ ಪ್ರಶ್ನೆ ಶುರುವಾಯಿತು ಅರ್ಜುನನಿಗೆ. ಸರಿ, ದೇಹ ನಾಶ ಆಗಿದ್ರೆ ಓಕೆ, ಒಪ್ಕೊಂಡ್ಬಿಡೋಣ. ಆತ್ಮ ನಿತ್ಯ ಒಪ್ಕೊಳ್ತೀನಿ, ನೀನು ಹೇಳಿದ ಮಾತು ಅಗ್ರಿ. ಈ ಕಡೆ ಸಾಯಲೇ ಇಲ್ಲ, ಸಣ್ಣ ಪುಟ್ಟ ಕೈ ಕಾಲು ಬರೋದು ಗಾಯ ಆಯ್ತಪ್ಪ ಅವರಿಗೆ. ಇದನ್ನ ನನ್ನ ಜೀವನ ಪರ್ಯಂತ ನಾವು ನೋಡ್ಬೇಕಲ್ಲ. ಅದನ್ನ ಹೋದ ಅಂತ ದುಃಖಪಟ್ಟು ಒಂದು 10 ನಿಮಿಷ ಸುಮ್ಮನೆ ಆಗ್ಬಿಡ್ಬೋದು. ಇದ್ರೆ ಚೆನ್ನಾಗಿರ್ಬೇಕು. ಎದುರುಗಡೆ ಕೈ ಕಾಲು ಮುರ್ಕೊಂಡು ಯಾವುದಾದ್ರೂ ಅಷ್ಟೇ ನಮ್ಮ ಜೀವನದಲ್ಲಿ ಅದನ್ನೇ ಅನುಭವಿಸ್ತೀವಿ ನಾವು. ಎಷ್ಟೋ ಜನ ಅಂದಿದ್ ಮಾತುಂಟು, ಯಪ್ಪ ಈ ಥರ ನೀವು ಹಾಸಿಗೆಯಲ್ಲಿ ಇರೋದಕ್ಕಿಂತ ಹೋದ್ರೆ ಒಂದೊಳ್ಳೆ
ಕ್ರಿಯೆಗಳನ್ನು ಮುಗಿಸ್ಕೊಂಡು ಒಂದು ಒಳ್ಳೆ ಲೋಕವನ್ನು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥದ್ದುಂಟು. ಈ ರೀತಿ ಕಷ್ಟ ಅನ್ಬೋದು ನೋಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅಂತ ಹೇಳ್ತೀವಿ. ಅದೇ ಅರ್ಜುನ ಕೇಳ್ದ. ಹೋದ್ರೆ ಸರಿ, ಇದ್ದು ಕೈಕಾಲು ಮುರ್ಕೊಂಡು ಏನಾದರೂ ಆದರೆ ಅದನ್ನು ನೋಡ್ತಾ ಕೂಡ್ಬೇಕಲ್ಲ ನನ್ನ ಜೀವನ ಪರ್ಯಂತ ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾನೆ ಕರ್ಮಕ್ಕೆ ಯಾರು ಹೊಣೆನೂ ಇಲ್ಲ. ನೀ ಅವ್ರ ಕರ್ಮವನ್ನು ನೀನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಹಣೆ ಬಂದಾಗ ಹಾಗೆ ಆಗ್ಬೇಕಿತ್ತು ಅಂದ್ರೆ ಹಾಗೆ ಆಗ್ತದೆ. ನಾನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಹೇಳ್ತಾನೆ, ನಾನೇನಾದ್ರೂ ಮಾಡೋಣ ಅಂದ್ರೆ ಅದಕ್ಕೆ ನನಗೂ ಇಲ್ಲೂ ಇಲ್ಲ, ಅದನ್ನು ಬರೆದಿಟ್ಕೊಂಡು ಬಂದಿರ್ತೀನಿ. ಆ ಕರ್ಮಗಳ ಬುತ್ತಿ ತೆಗೆದು ಆ ಕರ್ಮಗಳನ್ನು ಖರ್ಚು ಮಾಡಿದ್ರೆ ಹೇಗೆ ಅಂತ ಹೇಳ್ತೇವೆ. ಕರ್ಮ ಹೇಗೆ ಅಂತಂದ್ರೆ, ಒಂದು ಅದಕ್ಕೆ ಉದಾಹರಣೆ ಕೊಡಬೇಕಾದ್ರೆ ರಕ್ತ ಬೀಜಾಸುರನ ಉದಾಹರಣೆ ಕೊಡ್ತಾರೆ ರಾಯರು. ರಕ್ತ ಬೀಜಾಸುರ ಅಂದ್ರೆ ಏನು? ಅವನ್ನ ಸಂಹಾರ ಮಾಡಿದಾಗ ಒಂದೊಂದು ರಕ್ತದಿಂದ ಮತ್ತೊಬ್ಬ ಇಷ್ಟು ರಾಕ್ಷಸರು ಹುಟ್ಟಿದ್ರಂತೆ. ಅದ್ರಂಗೆ ಒಂದು ಕರ್ಮ ನಾಶ ಮಾಡ್ಲಿಕ್ಕೆ ಹೋಗ್ತೀವಿ, ಮತ್ತೊಂದು ಕರ್ಮ ಉತ್ಪಾದನೆ ಆಗ್ತಾ ಇರುತ್ತೆ ನಮ್ಮ ಹಿಂದ್ಗಡೆ. ಯಾಕೆ ಅಂದ್ರೆ ಈ ಕರ್ಮವನ್ನ ನಾಶ ಮಾಡ್ಲಿಕ್ಕೆ ನಾವು ಇನ್ನೊಂದೇನೋ ಒಂದು ಮಾಡಿರ್ತೇವೆ, ಏನೋ ತಪ್ಪು ಕೆಲಸ ಮಾಡಿರ್ತೇವೆ ಅಥವಾ ಸರಿಯಾದ ಕೆಲಸ ಮಾಡಿರ್ತೇವೆ. ಅದರಿಂದಾಗಿ ಹೇಳ್ತಾನೆ, ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿ ಅನೇಕ ವಿಚಾರಗಳನ್ನು ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ? ಅದರಲ್ಲಿ ಇದು ಒಂದು, ಕರ್ಮಣ್ಣೆ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನೀನು ಯಾವಾಗಲೂ ಫಲವನ್ನು ಅಪೇಕ್ಷೆ ಪಡಬೇಡ. ನಿನ್ನ ಕರ್ಮವನ್ನು ನೀನು ನಿಷ್ಠೆಯಿಂದ ಮಾಡು, ಫಲಗಳನ್ನು ನನಗೆ ಬಿಡು. ಇದನ್ನ ಬಿಟ್ಟಾಗ ನಾನು ಯಾವಾಗಲೂ ಹೇಳ್ತೀನಿ. ಇದನ್ನೇ ಅನೇಕ ದಾಸರು ಹೇಳಿದ್ದಾರೆ ನಮಗೆ. ಯಾವ ಹಂತಕ್ಕೆ ಅಂದ್ರೆ, ಹಿಂದೆ ನನ್ನ ಬೈದವರೆಲ್ಲ ಚೆನ್ನಾಗಿ ಇರಲಿ. ಇದು ತುಂಬ ಕೇಳ್ತೀವಿ. ಇದೇನಪ್ಪ ಒಂಥರ ವಿಶೇಷವಾಗಿದೆ ಆ ಪದ್ಯ ಅಂತ ಅಂದ್ಕೊಳ್ತೀವಿ. ಇಷ್ಟು ಅರ್ಥ ಇದೆ ಗೊತ್ತಾ ಅದರಲ್ಲಿ? ಏನು ಹಿಂದೆ ನನ್ನ ಬೈದವರೆಲ್ಲ ಚೆನ್ನಾಗಿರಲಿ ಅಂದ್ರೆ, ಹೌದಾ ಅವರೆಲ್ಲ ಚೆನ್ನಾಗಿರ್ಬೇಕಾ? ಅದಕ್ಕೆ ರಾಜಸ್ ಹೇಳ್ತಾ ಚೆನ್ನಾಗಿರ್ಬೇಕು ಅವರು. ಯಾಕೆಂದ್ರೆ ನಮ್ಮನ್ನು ಬೈಕೊಳಕ್ಕಾದ್ರೂ ಒಬ್ರು ಇರ್ಬೇಕಲ್ಲ. ನಾವು ಮಾಡ್ತಕ್ಕಂತಹ ಕಾರ್ಯ ಎಷ್ಟು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂತಂದ್ರೆ, ನಾವು ಏನಾದ್ರೂ ತಪ್ಪು ಕೆಲಸನ ಮಾಡಿದ್ರೆ ನಮ್ಮ ಬೆಂತಕ್ಕೆ ಈ ತಪ್ಪು ಕೆಲಸ ಮಾಡಿದೀನಿ ಅಂತ ಹೇಳೋರಾದ್ರೂ ಒಬ್ರು ಇರ್ಬೇಕಂತ. ಅಥವಾ ಅವರು ಮತ್ತೊಬ್ಬರ ಹತ್ರ ಹೋಗಿ ಆಡ್ಕೊಂಡ್ರು ಪರವಾಗಿಲ್ಲ, ಏನ್ ಮಾಡಿ ಅವ್ನು ತಪ್ಪು ಕೆಲಸ ಮಾಡ್ದ ಅಂತೇಳಿ. ಆ ರೀತಿಯಿಂದ ಆದ್ರೂ ನಾವು ಮಾಡಿದ ತಪ್ಪು ಕೆಲಸ ನಮ್ಗೆ ಅರಿವಾಗತ್ತೆ, ಅದರಿಂದ ನಾವು ಚೆನ್ನಾಗಿರ್ಲಿ ಅಂತ. ಈ ರೀತಿಯಾಗಿ ದಾಸನ ಅರ್ಥ ಹೇಳಿದ್ದು. ಹಾಗೆ ನಮ್ಮ ಈ ಪ್ರಸಕ್ತ ಜೀವನದಲ್ಲೂ ಕೂಡ ನಮಗೆ ಒಂದು ನಮ್ಮ ತೆಪ್ಪ ತಿಳಿಸ್ಕೊಡ್ಲಿಕ್ಕೆ ಯಾವುದೇ ರೀತಿಯಿಂದ ಇರ್ತಕ್ಕಂತಹ ಜೊತೆಗೆ ಇರಬೇಕು ಅಂತೇಳಿ ಹೇಳ್ತಕ್ಕಂತಹ ಮಾತು. ಅದರಿಂದಾಗಿ ಕರ್ಮನೆ, ಈ ಕರ್ಮಗಳನ್ನ, ಈ ನಮಗೆಲ್ಲ ಕರ್ಮಗಳು ನಮ್ಮ ಜೀವನದಲ್ಲಿ ಏನೇನು ಸನ್ನಿವೇಶಗಳಾಗ್ತಾವೋ ಅವೆಲ್ಲವೂ ಕೂಡ ಕರ್ಮದಿಂದನೇ ಹೊರತು ಕರ್ಮ ಬಿಟ್ಟು ಬೇರೆ ದಾರಿ ಇಲ್ಲವೇ ಇಲ್ಲ. ಅದರಿಂದಾಗಿ ಈ ರೀತಿಯಾಗಿ ಕೇಳಿದಾಗ ಅರ್ಜುನ ಭಗವಂತ ಉತ್ತರವನ್ನು ಕೊಟ್ಟ. ಅದರಿಂದಾಗಿ ಇನ್ನು ಅದಕ್ಕೆ ನಿನ್ನ ಪಾಪದ ಫಲ ಹೇಗೆ ನೀ ಕಟ್ಕೊಳ್ತೀಯ ಅನ್ನೋದನ್ನ ಅರ್ಜುನನಿಗೆ ಹೇಳ್ತಾನೆ. ಯಾವಾಗ ಇದು ನನ್ನದು, ಇದು ನಮ್ಮವರು, ಇದು ನಾನು ಮಾಡಿದ್ದು ಅನ್ನುವ ಅಹಂಭಾವ ಬರುತ್ತಲ್ಲ, ಆ ಅಹಂಭಾವವೇ ನಿನ್ನ ಪಾಪಕ್ಕೆ ಪ್ರಧಾನ ಕಾರಣ. ಇದನ್ನ ನಮ್ಮ ಪ್ರಸಕ್ತ ಜೀವನದಲ್ಲಿ ನಾವು ಯಾರು ಮಾಡ್ತಾ ಇಲ್ಲ, ಎಲ್ಲರೂ ಮಾಡ್ತಾ ಇದ್ದೀವಿ. ಯಾಕೋ ತಿಳಿದಿರ್ತಕ್ಕಂಥ 4 ಜನ ಮಾಡದೇ ಇರ್ಬೋದು, ಆದರೆ ಮಾಡುವ ಸಂಖ್ಯೆ ಜಾಸ್ತಿ. ಯಾರನ್ನಾದ್ರೂ ಕೇಳಿ, ನಾನು ಸಹಾಯ ಮಾಡಿದೆ ಮಾರೆ ಅವನಿಗೆ, ನಾನು ಅವನಿಗೆ ವಿದ್ಯೆ ದಾನ ಮಾಡಿದೆ, ನಾನು ಅವನಿಗೆ ಮನೆ ಕೊಟ್ಟೆ, ನಾನು ಅವನಿಗೆ ದುಡ್ಡು ಕೊಟ್ಟೆ. ಯಾರಲ್ಲಿ ಅಹಂಭಾವ ಇಲ್ಲ. ಅಥವಾ ನಂದು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಪರಿವಾರ. ಹೌದು, ನಿನ್ನ ಸಂಸ್ಕಾರದ ದೃಷ್ಟಿಯಿಂದಾಗಿ ನಿನ್ನ ಮದುವೆ ಆಗಿದೆ, ನಿನ್ನ ಹೆತ್ತವರು ನಿಮ್ಮ ಅಪ್ಪ ಅಮ್ಮ, ಹೌದು. ಅದಕ್ಕೂ ಮೂಲ ನಿಯಾಮಕನಾಗಿರ್ತಕ್ಕಂಥವನು ಭಗವಂತ ಅನ್ನೋದನ್ನ ಮರೆತು, ಅಥವಾ ನಮ್ಮ ಪ್ರತಿಯೊಂದು ಚಲನವಲನಗಳಿಗೆ ಕಾರಣನೂ ಭಗವಂತ ಅನ್ನೋದನ್ನ ಮರೆತು ನಮ್ಮ ಬೇರೆ ಕಾರ್ಯಗಳಲ್ಲಿ ನಿರತ ಆಗಿರ್ತಕ್ಕಂಥದ್ದೇ ನಮ್ಮ ಪಾಪಕ್ಕೆ ಕಾರಣ. ಅದನ್ನ ನೀನ್ ಮಾಡ್ತಾ ಇದ್ದೀಯ. ಇದನ್ನ ಯಾಕೆಂತಂದ್ರೆ, ಯುದ್ಧ ಮಾಡೋದಿಲ್ಲ ಅಂದ್ರೆ ಎಷ್ಟು ಯಾಕೆ ಎದುರ್ಕೊಂಡು ನಿಂತಿದೀಯಾ? ನಿನ್ನ ಭಯಕ್ಕೆ ಕಾರಣ ಏನು? ಇವರೇ ಅಲ್ವಾ? ನನ್ನದು ಅಂತಕ್ಕಂಥದನ್ನ ಬಿಟ್ಟು ಬಿಡು ಅಂತೇಳಿ ಹೇಳಿ ಇದೇ ಗೀತಾ ತಾತ್ಪರ್ಯದಲ್ಲಿ ಹೇಳಬೇಕಾದ್ರೆ, ಪ್ರಾರಂಭ ಮಾತ್ರ ಮಿಚ್ಛಾ ವಾ ವಿಷ್ಣು ಧರ್ಮೇವ ನಿಷ್ಫಲ ಅಂತಕ್ಕಂತಹ ಮಾತು. ಇಷ್ಟು ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡಬೇಕಾದ್ರೆ, ಕರ್ಮ ಮಾಡಬೇಕು, ಆದರೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಕೆಲಸ ಹೇಗೆ ಮಾಡಿದ್ದೀನಿ ಅನ್ನೋದು ಮುಖ್ಯ. ಒಂದಿಷ್ಟು ಜವಾಬ್ದಾರಿ ಯಾರಿಗನ್ನ ಕೊಡ್ತೇವೆ, ಮಾಡುವ ವ್ಯಕ್ತಿ ಹೇಗಿರ್ತಾನೆ, ಮಾಡ್ತೇನೆ ಮಾಡಿ ಹೋಗ್ತೇನೆ, ಒಟ್ಟು ಕೆಲಸ ಮುಗಿದ್ರೆ ಆಯ್ತಲ್ವಾ. ನೀನು ಪ್ರಾಮಾಣಿಕತೆಯಿಂದ ಮಾಡಿದೆಯೋ ಅದರಲ್ಲಿ ಮೋಸ ಮಾಡಿದೆಯೋ. ಇದಕ್ಕೆ ಉದಾಹರಣೆ ಸುಧಾಮ.
ಸುಧಾಮ ಒಂದು ಹಿಡಿ ಅವಲಕ್ಕಿಯನ್ನು ಹೋಗಿ ಶ್ರೀಕೃಷ್ಣನಿಗೆ ಕೊಟ್ಟ. ಅದರ ಭಕ್ತಿ ಎಂತಹ ಭಕ್ತಿ ಇತ್ತು ಅದು. ಆ ಭಕ್ತಿಗೆ ಮೆಚ್ಚಿ ಭಗವಂತ ಏನು ಕೊಡಬೇಕು ಅದರ ಸುಧಾಮನಿಗೆ ಕೊಟ್ಟ ಅಂತ. ಅಂತಹ ಭಕ್ತಿ ನಮ್ಮಲ್ಲಿದೆಯಾ, ಅಥವಾ ನಾವು ಮಾಡ್ತಕ್ಕಂಥ ಕಾರ್ಯ ಹಾಗೆ ಮಾಡ್ತಾ ಇದ್ದೀವಾ? ಈ ಪ್ರತಿಯೊಬ್ಬರು ನಾವು ಕೆಲಸ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಮುಗಿದ್ರೆ ಆಯ್ತಪ್ಪ. ಅದಕ್ಕೆ ಯಾವ ಮಾರ್ಗವನ್ನು ಅನುಸರಿಸ್ತೀವಿ ನಾವು? ಅದಕ್ಕೆ ಪ್ರಾರಂಭ ಮಾತ್ರ ಇಚ್ಛಾ ವಾ ವಿಷ್ಣು ಧರ್ಮ ಇವ ನಿಷ್ಫಲ. ನೀನು ಮಾಡಬೇಕು ಅಂತ ಮಾಡಿದ್ರೆ ಅದು ಭಗವಂತನ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ. ಮಾಡುವ ಕರ್ಮದಲ್ಲಿ ಭಗವಂತನೇ ಇದ್ದಾನೆ, ಅವನ ಸೇವೆನೇ ನಾನು ಮಾಡ್ತಾ ಇದ್ದೀನಿ. ಅದರಿಂದಾಗಿ ಅದನ್ನೇ ಹೇಳ್ತಾನೆ ಶ್ರೀಕೃಷ್ಣ ಅರ್ಜುನನಿಗೆ, ನೋಡಪ್ಪ ನೀನು ಮಾಡ್ತಕ್ಕಂಥ ಯುದ್ಧದೇ ನಿನ್ನ ಕರ್ಮ, ಅದು ನೀನು ಮಾಡು, ಅದರ ಸಂಪೂರ್ಣ ಜವಾಬ್ದಾರಿ ನನಗೆ ಕೊಡು. ನನ್ನ ಪೂಜೆ ಮಾಡು, ನಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಭಗವಂತನ ಪೂಜೆ, ನೀ ಯುದ್ಧದಲ್ಲೇ ನನ್ನ ಪೂಜೆಯನ್ನು ಮಾಡು, ನಿನಗೆ ಕೊಡಬೇಕಾದ್ದನ್ನು ನಾನು ಕೊಡ್ತೇನೆ. ಅದನ್ನೇ ಹೇಳ್ತಕ್ಕಂಥ. ಅದರಿಂದಾಗಿ ಆ ಭಕ್ತಿಯನ್ನ ಮೆಚ್ಚಿ ಮಾಡ್ತಕ್ಕಂಥ ಇದು ಇಷ್ಟಾದ್ರೂ ಕೂಡ ಅವನಿಗೆ ಸಂಶಯ ಪರಿಹಾರ ಆಗಲೇ ಇಲ್ಲ ಅಂತ. ಇಷ್ಟಾದ್ರೂ ಕೂಡ ಸಂಶಯ ಪರಿಹಾರ ಆಗಲೇ ಇಲ್ಲ. ಕೊನೆಗೆ ಮತ್ತೆ ಇನ್ನೊಂದು ಕೇಳ್ತಾನೆ, ಜಾಯಸಿ ಚೇತ್ ಕರ್ಮನಸ್ತೆ ಮತಾ ಬುದ್ಧಿರ್ ಜನಾರ್ದಿನ ತತ್ಕಿಂ ಕರ್ಮಣಿ ಗೋರೇ ಮಾಂ ನಿಯೋಜಯಸಿ ಕೇಶವ. ಕೃಷ್ಣ ನೀನು ಏನೇ ಹೇಳು ನನ್ನ ಮಾತು ಒಪ್ತೇ ಇಲ್ಲ. ಯಾಕೆ ಅಂತಂದ್ರೆ ಮೋಕ್ಷಕ್ಕೆ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಎರಡಿದೆ. ಚೆನ್ನಾಗಿ ತಿಳ್ಕೊಂಡು ಸನ್ಯಾಸಿಗಳು ಏನು ಮಾಡ್ತಾನೆ, ಯುದ್ಧ ಮಾಡ್ತಾನೆ ಹೋಗಿ? ಇಲ್ಲ ತಾನೆ. ನಾನು ಅದೇ ರೀತಿ ಧ್ಯಾನವನ್ನು ಮಾಡಿಕೊಂಡು ಜ್ಞಾನವನ್ನು ಪಡ್ಕೊಂಡು ಎಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡಿ ನಿನ್ನೆನೇ ತಿಳ್ಕೊಳ್ತೀನಿ. ನನ್ನ ಮತ್ತೆ ಈ ಘೋರವಾಗಿರ್ತಕ್ಕಂಥ ಯುದ್ಧದಲ್ಲಿ ನನ್ನನ್ನು ಯಾಕೆ ನೀನು ಒತ್ತಾಯ ಮಾಡ್ತಾ ಇದೀಯಾ? ಮೋಕ್ಷದ ಮಾರ್ಗ ನಾನು ಪ್ರಾಮಾಣಿಕವಾಗಿರ್ತೇನೆ. ಇಲ್ಲಿ ಚರ್ಚೆ ಶುರುವಾಗುತ್ತೆ ಅರ್ಜುನ ಕೃಷ್ಣನಿಗೆ. ಸರಿ ಆಯ್ತು, ಪ್ರಾಮಾಣಿಕವಾಗಿ ನಿನ್ನ ಕೆಲಸವನ್ನು ನೀನು ಮಾಡ್ತಿದ್ಯಾ, ಸನ್ಯಾಸಿಯಾಗಿರ್ತೀಯ, ಸರಿ ಆಯ್ತು. ಹಾಗಾದ್ರೆ ಕರ್ಮ, ಸನ್ಯಾಸಿಗೆ ಕರ್ಮಗಳಿಲ್ವಾ? ಕರ್ಮಗಳಿದೆಯೋ ಇಲ್ಲ ಸನ್ಯಾಸಿಗೆ? ಹಾಗಾದ್ರೆ ಸನ್ಯಾಸಿ ಕರ್ಮಗಳನ್ನು ಮಾಡ್ಬೋದಾ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಕರ್ಮಗಳಲ್ಲಿ ಎರಡು ಬೇಕು, ನಿಷ್ಕಾಮ ಕರ್ಮ, ಕಾಮಕರ್ಮ, ಕಾಮ್ಯ ಕರ್ಮ. ನನಗೆ ಇದನ್ನು ಬೇಕು, ಈ ಕೆಲಸ ಮಾಡೋದ್ರಿಂದಾಗಿ ನನಗಿಷ್ಟು ಸಿಗುತ್ತೆ, ನಾನು ಇಂಜಿನಿಯರು, ನಾನು ಇಷ್ಟು ಆಫೀಸ್ಗೆ ಹೋಗ್ತೀನಿ, ಲ್ಯಾಪ್ಟಾಪ್ ಕೊಡ್ತೀನಿ, ನನಗೆ ಇಷ್ಟು ಬರುತ್ತೆ ದುಡ್ಡು, ನಾನು ಜೀವನ ನಡೆಸ್ತಾ ಇದ್ದೀನಿ, ಫಲಗಳನ್ನು ಅಪೇಕ್ಷೆ ಪಡ್ತಾ ಇದ್ದೀನಿ. ಇದು ಕಾಮ್ಯ ಕರ್ಮ. ಇದು ಯತಿಗಳು ಮಾಡ್ತಕ್ಕಂಥದ್ದು ನಿಷ್ಕಾಮ ಕರ್ಮ. ತಮಗೋಸ್ಕರ ತಾವೇನು ಮಾಡೋದು? ನಿಜವಾದ ಯತಿಗಳಾಗಿದ್ದಲ್ಲಿ ತಮಗೋಸ್ಕರ ತಾವೇನು ಮಾಡ್ಕೊಳ್ಳೋದು? ಯಾವಾಗಲೂ ಲೋಕದ ಚಿಂತನೆಯಲ್ಲೇ ಮುಳುಗಿರ್ತಾರೆ. ಈ ಕೆಲಸವನ್ನ ಮಾಡಿದ್ರೆ ಜನರಿಗೆ ಇದು ಉಪಯೋಗ ಆಗುತ್ತೆ, ಈ ಕೆಲಸವನ್ನ ಮಾಡಿದ್ರೆ ಇದು ಸಹಾಯ ಆಗುತ್ತೆ, ಈ ಒಂದು ವೃತ್ತಿಯನ್ನ ಮಾಡಿದ್ರೆ ಅವರಿಗೆ ಅನ್ನವನ್ನ ಕೊಟ್ರೆ ಅವರಿಗೊಂದು ಹೊಟ್ಟೆ ತುಂಬುತ್ತೆ ಹೊರತು ಅನ್ನವನ್ನ ಕೊಟ್ಟಿದ್ದೀನಿ ನನಗೆ ಪುಣ್ಯ ಬರುತ್ತೆ ಅಂತ ಯಾವತ್ತೂ ಸನ್ಯಾಸ ಯೋಚನೆ ಮಾಡೋದಿಲ್ಲ. ಆದ್ರಿಂದಾಗಿ ನೀನು ನಿನ್ನ ಕೆಲಸದಲ್ಲೇ ಕರ್ಮದಿಂದ ಏನೇ ಜ್ಞಾನ ಇದ್ರೂ ಕೂಡ ಜ್ಞಾನದ್ವಾರ ಕರ್ಮದ್ವಾರವೇ ಮೋಕ್ಷವೇ ಹೊರತು ಕೇವಲ ಜ್ಞಾನ ಮಾರ್ಗ ಕೇವಲ ಕರ್ಮ ಮಾರ್ಗ ಮೋಕ್ಷ ಅಲ್ವೇ. ಜ್ಞಾನ ಇದ್ರೆ ಅದ್ರ ಜೊತೆಗೆ ಕರ್ಮನೂ ಇರಬೇಕು, ಅದು ನಿಷ್ಕಾಮ ಕರ್ಮ ಇರಬೇಕು. ಇಲ್ಲೂ ಕೂಡ ನಿಷ್ಕಾಮ ಕರ್ಮನೇ ಮಾಡು. ನೀನು ರಾಜ್ಯ ಬೇಕು ಅಂತ ಯುದ್ಧ ಮಾಡಕ್ ಹೋಗ್ಬೇಡ. ನೀನು ರಾಜ್ಯ ಬೇಕು, ವೈಭೋಗ ಬೇಕು ಅಂತ ಯುದ್ಧ ಮಾಡಕ್ ಹೋಗ್ಬೇಡ. ನಿನ್ನಲ್ಲಿ ಪ್ರಾಮಾಣಿಕತೆ ಇತ್ತು ಅಂತಂದ್ರೆ, ನಿನ್ನಲ್ಲಿ ಚಿಂತನೆ ಅದಿತ್ತು ಅಂತಂದ್ರೆ ಖಂಡಿತ ನಿನಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದಾಗ ಅದನ್ನೇ ಮಾತೆ ಸಂಗೋಸ್ತ್ವ ಕರ್ಮಣಿ ಯೋಗಸ್ಥ ಕುರು ಕರ್ಮಾಣಿ ಅನೇಕ ಮಾತುಗಳನ್ನು ಹೇಳ್ತಾ ಹೋಗ್ತಾನೆ ಶ್ರೀಕೃಷ್ಣ. ಅದಕ್ಕೆ ಹೇಳ್ತಾನೆ ಕೊನೆಗೆ, ಆಗಮ ಪಾಯಿನೋ ನಿತ್ಯ ತಾಂತಿ ತಿಕ್ಷಸ್ವ ಭಾರತ. ನಿಮ್ಗಿಷ್ಟು ಹೇಳಿದ್ರು ಬುದ್ಧಿ ಬರ್ತಿಲ್ಲ, ನಾವು ಆಗಮ ಪಾಯಿಗಳಿಗೆ ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಹೇಳಿ. ಯಾರು? ಅಗ್ನಿದೋ ಗರದಶ್ಚೈವ, 6 ಜನ ಆಪ್ತಗಳು ಅಂತೇಳಿ ನಮಗೆ ಬೆಂಕಿಯನ್ನು ಕೊಟ್ಟವರು, ಅಂದರೆ ನಮ್ಮ ದೇಹಕ್ಕೆ ಅಥವಾ ನಮ್ಮ ಸಾವಿಗೆ ನಾವು ಇವನು ಸತ್ತೋಗ್ಲಿ ಅಂತೇಳಿ ಬೆಂಕಿಯನ್ನು ಇಟ್ಟವರು. ಅಗ್ನಿದೋ ಗರದಶ್ಚೈವ, ವಿಷವನ್ನು ಕೊಟ್ಟವರು. ಶಸ್ತ್ರಪಾಣಿರ್ ಧನಾಪಾಹ, ಅವಶ್ಯಕತೆ ಇಲ್ಲದೇನೆ ನಮ್ಮ ಮೇಲೆ ಯುದ್ಧಕ್ಕೆ ಬಂದವರು. ಆಮೇಲೆ ನಮ್ಮ ಧನವನ್ನು ಅಪಹರಣ ಮಾಡಿದವರು, ಕ್ಷೇತ್ರವನ್ನು ಅಪಹಾರ ಮಾಡಿದವರು. ಕ್ಷೇತ್ರದಾರ ಪಹಾರೀಚ ದಾರ, ದಾರ ಅಂದ್ರೆ ನಮ್ಮ ಹೆಂಡತಿಯನ್ನ ಇನ್ನೊಬ್ರು ಅಪಹರಣ ಮಾಡಿದವರು. ಇದು ಒಂದೊಂದು ಅಲ್ಲ, ಇದೆಲ್ಲವೂ ಕೂಡ ಯಾರ ಹತ್ರ ಇದೆ? ಕೌರವರಲ್ಲಿದೆ. ಯಾಕೆ? ಅಗ್ನಿದಹ, ಅರಗಿನ ಮನೆಯಲ್ಲಿದ್ದಾಗ ಭೀಮನಿಗೆ ಅಗ್ನಿಯನ್ನು ಕೊಟ್ಟರು. ಅಗ್ನಿದೋ ಗರದಶ್ಚೈವ, ವಿಷವನ್ನು ಕೊಟ್ಟರು. ಇದೇ ಭೀಮನಿಗೆ ವಿಷವನ್ನು ಕೊಟ್ಟರು. ಅಗ್ನಿದೋ ಗರದಶ್ಚೈವ. ಕ್ಷೇತ್ರ ಅಂದ್ರೆ ಶಸ್ತ್ರ, ನಿರಾವಶ್ಯಕವಾಗಿ ಯಾವುದೇ ಕಾರಣ ಇರಲಿಲ್ಲ, ಸುಮ್ಮನೆ ಅವರ ಮೇಲೆ ಯುದ್ಧವನ್ನ ಪಡ್ಕೊಂಬಂದಿದ್ದಿದೆ.
ಮತ್ತೆ ಕ್ಷತ್ರಪಾಣಿ ಧನಾಪಾಹ, ಅವರ ದುಡ್ಡನ್ನು ತಗೊಂಡಿದ್ದಾರೆ, ಅವರ ಕ್ಷೇತ್ರವನ್ನು ತಗೊಂಡಿದ್ದಾರೆ, ಮತ್ತೆ ಅವರ ಹೆಂಡತಿ. ಅಪಹಾರ ಅಂದ್ರೆ, ಅಪಹಾರ ಅಂದ್ರೆ ಏನು? ತುಂಬು ಸಭೆಯಲ್ಲಿ ಅವಳಿಗೆ ಮಾಡ್ತಕ್ಕಂತಹ ಅವಮಾನ ಮಾಡಿದ್ದಾರೆ. ಇದಕ್ಕಿಂತ ಇಂತಹ ಆಗಮಪಾಯಿಗಳಿಗೆ ಶಿಕ್ಷೆಯನ್ನ ಕೊಡದೇ ಇದ್ರೆ ಅಥವಾ ಅವರಿಗೆ ತಕ್ಕ ಶಾಸ್ತಿಯನ್ನ ಮಾಡದೇ ಇದ್ರೆ ನೀನು ಕ್ಷತ್ರಿಯನಾಗಿ ಉಪಯೋಗನೇ ಇಲ್ಲ. ಈ ಸನ್ನಿವೇಶ ಸ್ವಲ್ಪ ರಾಮಾಯಣದಲ್ಲಿ ಒಂದು ಸ್ವಲ್ಪ ತೆಗೆದು ನೋಡಿದ್ರೆ ಅದು ಯುದ್ಧದ ಪ್ರಸಂಗ ಏನೂ ಅಲ್ಲ, ಆದರೂ ಕೂಡ ಸೀತೆ ಯುದ್ಧಕ್ಕೆ ಸೀತಾದೇವಿ ಕಾಡಿಗೆ ಬರೋದು ಬೇಡ ಅಂತ ರಾಮನ ಆಗ್ರಹ. ಅಲ್ಲಿ ಹೇಳ್ತಾಳೆ ಅನೇಕ ತುಂಬ ತುಂಬ ಮೃದುವಾದ ಮಾತುಗಳನ್ನು ಪ್ರಾರಂಭದಲ್ಲಿ ಶುರು ಮಾಡ್ತಾಳೆ. ಅಲ್ಲ ರಾಮ, ನಾನು ಅರ್ಧಾಂಗಿಯಾಗಿ ನನ್ನ ಕರ್ತವ್ಯ ಇದೆ ನಿನ್ನ ಸೇವೆ ಮಾಡೋದು, ನಾನು ಬರಲೇಬೇಕು, ನಾನು ದಯವಿಟ್ಟು ನಿನ್ನ ಜೊತೆಗೆ ನಾನು ಕರ್ಕೊಂಡು ಹೋಗು. ಎಷ್ಟು ಮೃದುವಾದ ಮಾತನ್ನು ಹೇಳ್ತಾಳೆ ಅಂದರೆ ಕೇಳೋದೇ ಇಲ್ಲ ನಾನು. ಕೊನೆಗೆ ಒಂದು ಮಾತನ್ನು ಹೇಳ್ತಾಳೆ, ನನ್ನ ಅಪ್ಪ ನಿನ್ನ ಒಳ್ಳೆ ಬಲ ತುಂಬಿದ ಕ್ಷತ್ರಿಯ, ನಿನ್ನಂತಹ ಒಂದು ಸಾಹಸಿಯಾಗಿರ್ತಕ್ಕಂಥ ಕ್ಷಾತ್ರಿಯತ್ವವನ್ನು ನಿನ್ನನ್ನು ನಮ್ಮಪ್ಪ ನೋಡಿದ್ದಾನೆ, ಅದಕ್ಕೋಸ್ಕರ ನಿನ್ನ ಕೊಟ್ಟು ಮದುವೆ ಮಾಡಿದ್ದಾನೆ. ನನ್ನ ಹೆಂಡತಿಯನ್ನ ಕಾಪಾಡ್ಕೊಳ್ಳದೆ ಇದ್ರೆ ನಿನ್ನ ಕ್ಷತ್ರಿಯ ನಿನ್ನ ಕ್ಷತ್ರಿಯನ ಅಂತ ಕೇಳ್ತಾನೆ. ಅದೇ ಮಾತನ್ನು ಶ್ರೀಕೃಷ್ಣ ಕೇಳ್ತಾನೆ, ನಿನ್ನ ಧರ್ಮವನ್ನು ನೀನು ಆಚರಣೆ ಮಾಡದೇ ಇದ್ರೆ ನೀ ಕ್ಷತ್ರಿಯನ? ಕ್ಷತ್ರಿಯನ ಪ್ರಧಾನ ಕರ್ತವ್ಯ ಏನು? ಇದನ್ನು ನಾವು ಅನೇಕ ಶಾಸ್ತ್ರದಲ್ಲಿ, ಅನೇಕ ಮಹಾಭಾರತ ಪುರಾಣದಲ್ಲಿ ಅವರವರ ಕರ್ತವ್ಯವನ್ನು ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಕ್ಷತ್ರಿಯನ ಧರ್ಮ ಏನಪ್ಪ ಅಂತ ಹೇಳಿದ್ರೆ, ಮೊದಲಿಗೆ ಜನರ ವಿಚಾರಗಳನ್ನ ತನ್ನ ಒಂದು ಪ್ರದೇಶದಲ್ಲಿರ್ತಕ್ಕಂತಹ ಜನರ ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ಳೋದು ಪ್ರಧಾನ ಕರ್ತವ್ಯ ಅಂತ. ಮತ್ತೆ ಅವರಿಗೆ ಆಪತ್ತು ಬರದೇ ಇರ್ತಕ್ಕಂಥದ್ದು ನೋಡೋದು ಪ್ರಧಾನ ಕರ್ತವ್ಯ. ಅದರ ಮುಂದಿನ ಕರ್ತವ್ಯ ನಿನ್ನ ಸಂಬಂಧಿಕರು, ನಿನ್ನ ಅನುಯಾಯಿಗಳು, ಅವರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಕೊಡ್ತಕ್ಕಂಥದ್ದು ಕ್ಷತ್ರಿಯನ ಧರ್ಮ. ಆಮೇಲೆ ಅನೇಕ ಹೇಳ್ತಾ ಹೋಗ್ತಾರೆ, ಯಾಗಗಳನ್ನು ಮಾಡಿಸ್ಬೇಕು, ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು, ಅನೇಕ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ತನ್ನ ಕ್ಷೇತ್ರವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಕ್ಷತ್ರಿಯರ ಧರ್ಮ. ನಿನ್ನ ಕ್ಷೇತ್ರವನ್ನು ನೀನು ಬಿಟ್ಕೊಟ್ಬಿಟ್ಟಿದೀಯ ಆಲ್ರೆಡಿ. ಕೃಷ್ಣ ಹೇಳ್ತಕ್ಕ, ನಿನ್ನ ಕ್ಷೇತ್ರವನ್ನು ನೀನು ಬಿಟ್ಕೊಟ್ಬಿಟ್ಟಿದೀಯ. ಯಾವುದೇ ರೀತಿಯಾಗಿರ್ಬೋದು, ಅದು ಅರ್ಜುನ ಆಗಿರ್ಬೋದು ಅಥವಾ ಧರ್ಮರಾಜ ಆಗಿರ್ಬೋದು, ಅದು ಏನೇ ಆದರೂ ಕೂಡ ಈ ಆಗಮಪಾಯಿಗಳಲ್ಲಿ ಒಂದೊಂದು ಗುಣವೂ ಕೂಡ ಅಷ್ಟು ಕೌರವರಲ್ಲಿ ಇರಬೇಕಾದ್ರೆ ನೀನು ಅವರನ್ನು ಬಿಡ್ತಕ್ಕಂಥದ್ದು ಮಹಾಪರಾಧ. ಖಂಡಿತ ಆ ಪಾಪವನ್ನು ನೀನು ಕಟ್ಕೊಳ್ಬೇಡ, ಕ್ಷತ್ರಿಯಾಗಿ ನಿನ್ನ ಧರ್ಮವನ್ನು ನೀನು ಮಾಡು ಅಂತಕ್ಕಂತಹ ಅನೇಕ ವಿಚಾರಗಳನ್ನು ಹೇಳಿದಾಗ, ಅದೇ ನಚ ಸನ್ಯಾಸನಾದೇವ ಬುದ್ಧಿಂ ಸಮಧಿಗಚ್ಚತಿ, ನಾನು ಬರೀ ಸನ್ಯಾಸಿಯಾಗಿ ಕರ್ಮವನ್ನು ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರೆ ಆ ಕರ್ಮ ಉಪಯೋಗನೇ ಇಲ್ಲ ಅಂತ. ಯಾಕೆ ಅಂತಂದರೆ ಅವರಲ್ಲೂ ಕೂಡ ಕರ್ಮತ್ವ ಇದೆ. ಒಬ್ಬ ಮನುಷ್ಯನಾಗಿ ಹುಟ್ಟಿದ ನಂತರ ಅವನ ಕರ್ಮ ಪ್ರತಿಯೊಂದರೂ ಇದ್ದೇ ಇದೆ. ಆ ಕರ್ಮ ಹೇಗಾಗಿರ್ಬೇಕು ಅಂದ್ರೆ ಅದು ನಿಷ್ಕಾಮ ಕರ್ಮ ಆಗಿರ್ಬೇಕೆ ಹೊರತು ಸಕಾಮ ಕರ್ಮ ಆಗಿರಬಾರ್ದು. ನಾವು ಯಾವುದನ್ನು ಅಪೇಕ್ಷೆ ಪಡ್ತೇವೆ. ಅದಕ್ಕೆ ದಾನವನ್ನು ಕೊಡಬೇಕಾದಾಗ ಒಂದನ್ನ ಮಾತು, ದತ್ತಂ ನಮಮ ಕೊಡ್ತಾ ಇದ್ದೇನೆ, ಇದು ನಂದಲ್ಲ, ಭಗವಂತ ನನಗೆ ಕೊಟ್ಟಿದ್ದಾನೆ, ನಾನು ಇನ್ನೊಬ್ಬರಿಗೆ ಕೊಡ್ತಾ ಇದ್ದೇನೆ. ಅದು ದತ್ತಂ ನಮಮ. ಈ ಒಂದು ಆ ಪದವನ್ನು ತಿಳ್ಕೊಂಡು ಅದರ ನಿಜವಾದ ಅರ್ಥವನ್ನು ಅಳವಡಿಸ್ಕೊಂಡು ದಾನವನ್ನು ಮಾಡಿದರೆ ಮಾತ್ರ ಆ ದಾನದ ಫಲ ಪೂರ್ಣ ಇದೆ ಅಂತ ಅರ್ಥ. ಅದೇ ರೀತಿಯಾಗಿ ನಿನ್ನ ಕರ್ಮವನ್ನು ನೀನು ಪಾಲನೆ ಮಾಡಲೇಬೇಕು. ಇದರ ಹೊರತಾಗಿ ಮತ್ತೊಂದು ನಿನ್ನ ಜೀವನದಲ್ಲಿ ಇದೇ ನಿನ್ನ ಮೋಕ್ಷಕ್ಕೆ ಒಂದು ಮಾರ್ಗ ಆಗುತ್ತೆ. ನೀನು ಇದರಲ್ಲಿ ಮುಂದುವರಿಲೇಬೇಕು ಅಂತ ಹೇಳ್ತಕ್ಕಂಥದ್ದು. ಇದನ್ನೇ ನಮ್ಮ ವ್ಯಾಸರಾಜರು ಹೇಳಬೇಕಾದ್ರೆ, ಜ್ಞಾನ ದೊಡ್ಡದು ಕರ್ಮ ಬಂಧನವ ಬಿಟ್ಟು ಕರ್ಮ ಬಿಟ್ಟರೆ ಪ್ರತ್ಯವಾಯದೆಷ್ಟು. ನೀನು ಕರ್ಮವನ್ನು ಬಿಡ್ತೀನಿ ಅಂತ ಹೇಳ್ತಿದ್ಯಾ, ಫಲ ಬಿಟ್ಟು ನೀ ಮಾಡು ಸತ್ಕರ್ಮಗಳ ಸಮದೇಹಕ್ಕೆ ಫಲಕರ್ಮ ಕಾರಣವಲ್ಲ. ಅದನ್ನೇ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನೆ. ಕರ್ಮದಲ್ಲೇ ನಿನಗೆ ಅಧಿಕಾರ, ಫಲತಾ ದೂರ. ನಿಂಗೆ ಅಧಿಕಾರ ಕರ್ಮದಲ್ಲಿದೆ, ಫಲದಲ್ಲಿಲ್ಲ. ಧನಂಜಯಗೋಸ್ಕರ ಅಂದ್ರೆ ಭಗವಂತನ ಅವನಿಗೆ ಅರ್ಜುನನಿಗೆ ಇತ್ತ ಬಾರಯ್ಯ, ಯೋಗ ಬುದ್ಧಿ ಮಾಡಯ್ಯ, ಜಿತಬುದ್ಧಿ ಯಾವುದೇ ಕೇಶವ ಜಗತ್ಪಾವನ. ಹಾಗಾದ್ರೆ ನನಗೆ ಸರಿಯಾದ ಒಂದು ವಿಚಾರವನ್ನು ತಿಳಿಸು.
ಜ್ಞಾನ ಆಯಿತು, ಸನ್ಯಾಸಿ ಆಯಿತು, ಇದೆಲ್ಲ ಬಿಟ್ಬಿಟ್ಟು ನಾನು ಏನು ಮಾಡಬೇಕು ಸರಿಯಾಗಿ ಹೇಳಿ, ಐತಿ ನಿನಗೆ ಒಪ್ಪಿಸ್ಬಿಟ್ಟಿದ್ದೀನಿ, ನೀನು ಹೇಳ್ದಂಗೆ ನಾನು ಕೇಳ್ತೀನಿ ಅಂಥೇಳಿ ಅರ್ಜುನ ಹೇಳ್ತಾನೆ. ಅದರಿಂದಾಗಿ ಅನೇಕ ವಿಚಾರಧಾರೆಗಳು ಪ್ರತಿಯೊಂದು ಶ್ಲೋಕದಲ್ಲೂ ನೋಡಿಕೊಂಡಾಗ ಅದರಲ್ಲಿ ಒಂದಲ್ಲ ಒಂದು ರೀತಿಯಿಂದಾಗಿ ನಮಗೆ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಪ್ರತಿನಿತ್ಯದ ಒಂದು ಅಂಶಗಳಲ್ಲಿ ನಾವು ಅಳವಡಿಸ್ಕೊಳ್ಳೇಬೇಕಾಗಿರ್ತಕ್ಕಂತಹ ವಿಚಾರ ಇರುತ್ತೆ. ಅದನ್ನು ಸೂಕ್ಷ್ಮ ದೃಷ್ಟಿಯಿಂದ ಇದ್ದಾಗ ನಮ್ಮಲ್ಲಿ ಖಂಡಿತ ಅದರ ಉಪಯೋಗ ಆಗುತ್ತೆ. ಅದರಿಂದಾಗಿ ಯಾವುದೂ ಅಲ್ಲ, ಈ 18 ದಿನಗಳಲ್ಲಿ ನಡೀತಕ್ಕಂತಹ ಎಲ್ಲ ವಿಚಾರಗಳು ಕೂಡ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಿಂದ ನಡೀತಾನೆ ಇದೆ. ಅದು ಯುದ್ಧ ಆಗಿರ್ಬೋದು ಅಥವಾ ಇಲ್ಲಿ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ಎದುರಿಸ್ತಕ್ಕಂತಹ ವಿಚಾರಗಳಾಗಿರ್ಬೋದು. ನಾವು ಎಷ್ಟು ಒಳ್ಳೆ ಕೆಲಸವನ್ನ ಮಾಡಕ್ಕೆ ಹೋದ ಶ್ರೇಯಾಂಸಿ ಬಹು ವಿಜ್ಞಾನಿ ಸಂಭವಂತಿ ಕಲೋ ಯುಗೆ, ನೀವು ಎಷ್ಟು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತೀರಿ ನೋಡಿ, ಅಷ್ಟು ವಿಘ್ನಗಳು ಬರುತ್ತೆ. ಇದನ್ನು ತುಂಬ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೋಡಿ. ಬೇಕಾದ್ರೆ ಯಾವುದೊಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ಬುದ್ಧಿಯಿಂದ ನೀವು ಹೊರಡಿ ಮನೆಯಿಂದ, ಎಷ್ಟು ವಿಘ್ನಗಳು ಬರುತ್ತೆ. ಆದರೆ ನೀವು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿ ಯಾವುದೇ ರೀತಿಯ ವಿಘ್ನಗಳಿರೋದಿಲ್ಲ. ಅದರಿಂದಾಗಿ ಒಳ್ಳೆ ವಿಚಾರ ಮಾಡ್ತಾ ಒಳ್ಳೆ ಜ್ಞಾನ ಮಾರ್ಗದಲ್ಲಿ ಮತ್ತೆ ಕರ್ಮ ಮಾರ್ಗ, ಜ್ಞಾನ ಮಾರ್ಗವೂ ಬೇಕು, ಜ್ಞಾನವೂ ಬೇಕು, ಕರ್ಮವೂ ಬೇಕು, ಒಂದನ್ನು ಬಿಟ್ಟು ಒಂದು ಇರೋದಿಲ್ಲ. ಅದರಿಂದಾಗಿ ನಮ್ಮ ಆಯ್ಕೆ ಯಾವುದು ಅನ್ನೋದನ್ನು ನೋಡ್ಕೊಳ್ಬೇಕು. ಅದನ್ನೇ ಶ್ರೀಕೃಷ್ಣ ಅರ್ಜುನನಿಗೆ ಪ್ರತಿ ಕ್ಷಣದಲ್ಲಿ ಉಪದೇಶ ಮಾಡಿದ. ಅದರಿಂದಾಗಿ ನಾವು ಕೂಡ ಅದೇ ಮಾರ್ಗದಲ್ಲಿ ಗೀತೆಯನ್ನು ಅಳವಡಿಸ್ಕೊಂಡು ನಮ್ಮ ದಾರಿಯಲ್ಲಿ ಮುಂದೆ ಹೋಗಬೇಕು. ಇದರ ಮುಂದಿನ ಒಂದಿಷ್ಟು ವಿಚಾರಗಳನ್ನು ನಾಳೆಯ ಉಪನ್ಯಾಸದಲ್ಲೇ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಪೂರ್ಣಪ್ರಮುಖಿ ಶಾಲೆ ಆರಂಭ ಮಾಡಿರುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ 9 ಇದು ಕೆಲವು ತಿಂಗಳಿಂದ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಶಾಲೆ ಅಂತನ್ನೋದು ಕೇವಲ ಇಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಇರೋದಲ್ಲ, ಪೋಷಕರಿಗೂ ಶಾಲೆ, ಸಮಾಜಕ್ಕೂ ಶಾಲೆ ಅನ್ನುವಂಥ ಒಂದು ಉದಾತ್ತವಾದಂಥ ಅತ್ಯವಶ್ಯಕವಾದಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಪ್ರಮತಿಧಾರ ಅನ್ನೋದು ಒಂದು ಬಹಳ ಮುಖ್ಯವಾದಂಥದ್ದು. ಈಗ ನಾವು ಈ ಕಾರ್ಯಕ್ರಮಗಳಲ್ಲಿ ನೋಡ್ಕೊಂಡು ಬರ್ತಾ ಇದ್ದ ಹಾಗೆಯೇ ಇವತ್ತಿನ ಆಚಾರ್ಯರು ರಾಕೇಶ್ ಅವರು ನಮಗೇನು ಹೇಳಿದ್ರು ಅಂತಂದರೆ, ಈಗ ನಾವು ಹೊರಗಡೆ ನಮಗೆ ಒಂದು ಸಾಲಿನ ಮಹಾಭಾರತ ಗೊತ್ತಿರುತ್ತೆ, ಒಂದು ಸಾಲಿನ ರಾಮಾಯಣ ಗೊತ್ತಿರುತ್ತೆ, ಅದರಲ್ಲಿ ಆಳಕ್ಕೆ ಹೋಗುವಂಥ ಪ್ರಯತ್ನ ನಾವು ಮಾಡಿರೋದಿಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಅನೇಕ ಕಷ್ಟಗಳನ್ನು ಎದುರಿಸ್ತಾ ಇರ್ತೇವೆ. ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ಈ ಒಂದು ಜ್ಞಾನಸುದೆ ಸಮಾಜಕ್ಕೆ ಹರಿದ್ರೆ ಸಮಾಜ ಒಳ್ಳೆಯದಾಗುತ್ತೆ. ಶಾಲೆ ಅಂತಂದರೆ ಮುಖ್ಯವಾಗಿ ಅದೇ ಆಗಬೇಕು ಅನ್ನೋದು ಇಲ್ಲಿ ನಾವೊಂದು ಅದನ್ನು ಇದುವರೆಗೂ ಇಲ್ಲಿ ಮಾತಾಡ್ಕೊಂಡ್ಬಂದಿರುವಂಥ ವಿದ್ವಾಂಸರು ಮಾಡ್ಕೊಂಡ್ಬಂದಿದ್ದಾರೆ. ಅದೇ ರೀತಿ ಇವತ್ತಿನ ದಿವಸ ಅದು ನಾಳೆ ಕೂಡ ರಾಕೇಶ್ ಅವರು ಮಾಡೋರಿದ್ದಾರೆ. ಇವತ್ತಿನ ದಿವಸ ನಾವು 2 ಕಾರಣಗಳಿಗೆ ರಾಕೇಶ್ ಅವರಿಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸಬೇಕು. ಒಂದು, ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಕ್ಕೆ. ಎರಡನೇದು, ಇವತ್ತಿನ ದಿವಸ ನಮ್ಮಲ್ಲಿ ಪ್ರೇಕ್ಷಕರು ಬಹಳ ಕಡಿಮೆ ಇದ್ದಾರೆ. ಈಗ ಇದು ಹಲವಾರು ಸಂದರ್ಭಗಳಲ್ಲಿ ನಾನು ಇದನ್ನು ಗಮನಿಸಿದ್ದೀನಿ. ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇದು ಪ್ರಾರಂಭ ಆದಾಗ ಹೀಗೆ ಇರುತ್ತೆ. ನ್ಯಾಷನಲ್ ಕಾಲೇಜಲ್ಲಿ ಇವತ್ತಿನ ದಿವಸ ಬೆಂಗಳೂರು ಸೈನ್ಸ್ ಫಾರಮ್ 62ರಲ್ಲಿ ಪ್ರಾರಂಭ ಆಗಿದ್ದಾರೆ. ಅವಾಗಿಲ್ಲ ನಾನು ಅಲ್ಲಿ ಹೋಗಕ್ಕೆ ಶುರು ಮಾಡಿದ್ದು 80ರ ದಶಕದಲ್ಲಿ. ಯಾವಾಗಲೂ 3 ಜನ 4 ಜನ ಇರ್ತಾರೆ. ಇಡೀ ಕಾಲೇಜಿನಲ್ಲೇ ಒಂದು 4-5 ಸಾವಿರ ಜನ ಮಕ್ಕಳು ಓದ್ತಾ ಇದ್ರು ಕೂಡ ಆ ಕಾರ್ಯಕ್ರಮಕ್ಕೆ ಮಕ್ಕಳ್ಯಾರು ಬರ್ತಾನೆ ಇರಲಿಲ್ಲ. ಯಾರೋ 4 ಜನ ಬರೋರು. ಅವರ ನರಸಿಂಹಯ್ಯ ಅದೇ ಅಂತ ಇದ್ರು, 4 ಜನ ಬರೀ ರಿಟೈರ್ಡ್ ಆಗಿರೋರು ಮಾತ್ರ ಬರ್ತಾ ಇದ್ದಾರೆ ಅಂತ ಅವರು ತಮಾಷೆಗೆ ಅಂತ ಇದ್ರು. ಆಮೇಲೆ ಕ್ರಮೇಣ ಅದು ಎಷ್ಟು ಜನ ಬರೋದಕ್ಕೆ ಶುರುವಾದರು ಅಂತಂದರೆ, ಎಷ್ಟೋ ಬಾರಿ ನಮಗೆ ಹೊರಗಡೆ ನಿಂತ್ಕೊಳ್ಳೋದಕ್ಕೆ ಜಾಗ ಸಿಗ್ತಾ ಇರಲಿಲ್ಲ. ಅಂತಹ ಒಂದು ಕಾರ್ಯಕ್ರಮದಲ್ಲಿ ಇದೇ ಥರ ಬೇರೆ ಬೇರೆ ಕಡೆಯೂ ನಾನು ಇದನ್ನು ಗಮನಿಸಿದ್ದೀನಿ. ನಮ್ಮ ಪ್ರಮತಿಧಾರ ಕೂಡ ಈಗ ಶೇಷವಾವಸ್ಥೆಯಲ್ಲಿದೆ. ಅದು ಅಂದರೆ ಈ ಒಂದು ಪ್ರೇಕ್ಷಕರ ದೃಷ್ಟಿಯಿಂದ ಮಾತ್ರವೇ ಹೊರತಾಗಿ ಇದು ತಾತ್ವಿಕ ದೃಷ್ಟಿಯಿಂದ ಅಲ್ಲ. ಇಲ್ಲಿ ಬರ್ತಾ ಇರುವಂತಹ ಉಪನ್ಯಾಸಗಳು ಏನಿದೆ ಇದು ಉತ್ಕೃಷ್ಟವಾದಂತಹ ಉಪನ್ಯಾಸಗಳು. ಇದು ಕ್ರಮೇಣ ಹೆಚ್ಚಿ ಜನ ಬರುವಂಥದ್ದು ಆಗಬೇಕು. ಇಂಥ ಸಂದರ್ಭದಲ್ಲೂ ಕೂಡ ಅವರು ಸಹಕರಿಸಿ ಪ್ರೇಕ್ಷಕರಿಲ್ಲದೆ ಇದ್ದಾಗ ಕೂಡ ಅವರು ಬಂದು ನಾನು ಮಾಡ್ತೀನಿ ಅಂತ ಹೇಳಿ ಅವರ ಜ್ಞಾನ ಸುದೆಯನ್ನು ನಮಗೆ ಹರಿಸ್ತಾ ಇದ್ದಾರೆ. ಇದಕ್ಕೂ ಸಹ
ಸತ್ಯತೀರ್ಥ ಫೌಂಡೇಶನ್ ಹಾಗೂ ನಮ್ಮ ಪೂರ್ಣಕಮ್ಮತಿ ಶಾಲೆಯ ಎಲ್ಲರ ಪರವಾಗಿ ಆಚಾರ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತಮ್ಮೆಲ್ಲರ ಪರವಾಗಿಯೂ ಅವರಿಗೆ ಕೃತಜ್ಞತೆಗಳು. ನಾಳೆಯೂ ಸಹ ಈ ಕಾರ್ಯಕ್ರಮ ಮುಂದುವರಿಯಿದೆ. ತಾವೆಲ್ಲರೂ ಬರಬೇಕು. ನಮಗೆ ಬೇರೆಯವ್ರನ್ನು ಯಾವುದು ಹೇಳಿ ಇಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬರಬೇಕು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೊಮ್ಮೆ ಆಚಾರ್ಯರಿಗೆ ಕೃತಜ್ಞತೆ.